ವಿಷಯ ಕಾರ್ಖಾನೆಯನ್ನು ಸರ್ಕಾರದ ಆದೇಶದಿಂದ ಗುತ್ತಿಗೆ ಪಡೆದುಕೊಂಡಿರುವ ಬಗ್ಗೆ ಕರಾರು ಒಪ್ಪಂದ ದಿನಾಂಕ 17/7/2020 ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕಾರ್ಖಾನೆಯನ್ನು 2020-21ನೇ ಸಾಲಿನಿಂದ 2059-60ನೇ ಸಾಲಿನ ಅವಧಿಗೆ ಅಂದರೆ 40 ವರ್ಷಗಳ ಅವಧಿಗೆ ಗುತ್ತಿಗೆಗಾಗಿ ಸರ್ಕಾರದ ಸೋ ಸಂಖ್ಯೆ ದಿನಾಂಕ ಅದೆಲ್ಲ ಇದೆ. ಕರಾರು ಪತ್ರವನ್ನು ಸಹ ಮಾಡಿಕೊಂಡಿರುವುದು ತಮಗೂ ಸಹ ತಿಳಿದಿರುತ್ತದೆ. ಸದರಿ ಒಪ್ಪಂದ ಪತ್ರದಂತೆ 40 ವರ್ಷಗಳ ಅವಧಿಯಲ್ಲಿ ಒಟ್ಟು ರು 405 ಕೋಟಿಗಳನ್ನು ಅಂದ್ರೆ ಇಲ್ಲಿ ಲಕ್ಷಗಳಲ್ಲಿ ಬರ್ದಿದ್ದಾರೆ 40,500 ಲಕ್ಷಗಳನ್ನ ಕಾರ್ಖಾನೆಗೆ ನೀಡಬೇಕಾಗಿರುತ್ತದೆ. ತಾವು ಕಾರ್ಖಾನೆಯ ಗುತ್ತಿಗೆಯ ಬಾಬ್ತು ಭದ್ರತಾ ಠೇವಣಿಯಾಗಿ 5 ಕೋಟಿಗಳನ್ನ ಮಾತ್ರ ಪಾವತಿಸಿರುವುದು ಸರಿಯಷ್ಟೇ. ಆದರೆ ಮುಂಗಡ ಹಣ ರು 20 ಕೋಟಿಗಳನ್ನು ಕಾರ್ಖಾನೆಗೆ ಪಾವತಿಸಬೇಕಾಗಿರುತ್ತದೆ. ಅಲ್ಲದೆ ಸರ್ಕಾರ ಆದೇಶದ ಷರತ್ತು ಸಂಖ್ಯೆ 3ರಲ್ಲಿ ಈ ಬಗ್ಗೆ ಸ್ಪಷ್ಟಪಡಿಸಲಾಗಿರುತ್ತದೆ. ಗುತ್ತಿಗೆ ಒಪ್ಪಂದ ಏರ್ಪಟ್ಟ 90 ದಿನಗಳೊಳಗಾಗಿ ಗುತ್ತಿಗೆ ಕರಾರನ್ನು ಸಂಬಂಧಪಟ್ಟ ನೋಂದಣಿ ಪ್ರಾಧಿಕಾರದಲ್ಲಿ ನೋಂದಾಯಿಸತಕ್ಕದ್ದೆಂದು ಸ್ಪಷ್ಟಪಡಿಸಿದ್ದು, ಈಗಾಗಲೇ 90 ದಿನಗಳ ಅವಧಿ ಗತಿಸಿದ್ದರೂ ಕರಾರಿ ನೋಂದಣಿಗೊಂಡಿರುವುದಿಲ್ಲ. ಈ ದಿಸೆಯಲ್ಲಿನ ಸಹ ಕ್ರಮ ಅಗತ್ಯವಾಗಿರುತ್ತದೆ. ಕಾರ್ಖಾನೆಯ ತುರ್ತು ಪಾವತಿಗಳಿಗೆ ಅಂದರೆ ನೌಕರರ ಬಾಕಿ ವೇತನ, ಭವಿಷ್ಯ ನಿಧಿ, ಗ್ರಾಚ್ಯುಟಿ, NPDC ಸಾಲ, DCC ಬ್ಯಾಂಕ್ ಸಾಲ, ಇತರೆ ಹಣಕಾಸು ಸಂಸ್ಥೆಗಳ ಸಾಲ ಮರುಪಾವತಿ ಹಾಗೂ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಹಣಕಾಸು ಸಂಸ್ಥೆಗಳು ಮತ್ತು ಇತರೆ ಶಾಸನಬದ್ಧ ಪಾವತಿಗಳಿಗಾಗಿ ಪ್ರೊರಾಟಾ ಆಧಾರದ ಮೇಲೆ ಆದ್ಯತೆ ಅನುಸಾರ ಹಂಚಿಕೆ ಮಾಡಲು ಕ್ರಮ ವಹಿಸಬೇಕಾಗಿದ್ದು, ತಮ್ಮಿಂದ ಮೇಲ್ಕಂಡ ಮೊಬಲಗು ಸಂದಾಯವಾಗದೆ ಯಾವುದೇ ಕ್ರಮ ಕೈಗೊಳ್ಳಲು ಸಾಧ್ಯವಾಗಿಲ್ಲ. ಆದ್ದರಿಂದ ಕಾರ್ಖಾನೆಗೆ ಮೊದಲ ಕಂತಿನ ಮೊಬಲಗು ರು 22,000 ಲಕ್ಷಗಳನ್ನ ಅಂದ್ರೆ 20 ಕೋಟಿಗಳನ್ನ ಕೂಡಲೇ ಕಾರ್ಖಾನೆಯ ಬ್ಯಾಂಕಿನ ಖಾತೆಗೆ ವರ್ಗಾಯಿಸಬೇಕಾಗಿ ಕೋರುತ್ತೇವೆ. ಯಾರು ಬರೆಯೋದು? ಇದೇ PSSK MD ವಿಕ್ರಮ್ ರಾಜೆ ಅರಸು, ಅಂದ್ರೆ ಈ ಲೀಸ್ ಅಗ್ರಿಮೆಂಟ್ ನ ಪಾರ್ಟಿ, ಫಸ್ಟ್ ಪಾರ್ಟಿ. ಇವ್ರು ಇದನ್ನ ಹಾಗಾದ್ರೆ ಇವ್ರು ಬರೆದ ಮೇಲೆ ನೀವು ಸರ್ಕಾರಕ್ಕೆ ಬರ್ದಿದ್ದೀರಿ, ನೀವು ಕರೆಕ್ಟ್ ಆಗಿದ್ದೀರಿ ಅಂದ್ಮೇಲೆ ಇವ್ನು ನೋಟಿಸ್ ಹಾಕಿ ಕೊಡ್ತಾನೆ, ನಿಂಗೆ ಮಾಡ್ಕೋಬೇಕು, ನೀನು ಇನ್ನೂ ಮಾಡ್ಕೊಂಡಿಲ್ಲ ಅಂತೇಳಿ. ಅದಾದ್ಮೇಲೆ ಪುನಃ ಇನ್ನೊಂದು ಹೇಳ್ತಾರೆ. ಈ ಬಗ್ಗೆ ಈ ಹಿನ್ನೆಲೆಯಲ್ಲಿ ಕಾರ್ಖಾನೆಯ ಗುತ್ತಿಗೆ ಷರತ್ತು ಮತ್ತು ನಿಬಂಧನೆಗಳಂತೆ ಕಾರ್ಖಾನೆ ಈ ಸಾಲಿನ ಗುತ್ತಿಗೆ ಮೊತ್ತ 20 ಕೋಟಿಗಳನ್ನು ಸಂದಾಯ ಮಾಡುವುದು ಹಾಗೂ ಷರತ್ತು, ಇದು ಇನ್ನೊಂದು ಲೆಟರ್, ರಿಮೈಂಡರ್ ಲೆಟರ್ ಬರೀತಾರೆ. ಅದೊಂದಾಯ್ತು, ಇದು ಇನ್ನೊಂದು ರಿಮೈಂಡರ್ ಲೆಟರ್. ಹಾಗೂ ಮುಂದುವರಿದಂತೆ ನಮ್ಮ PSSK ಕಾರ್ಖಾನೆಯ ಅಧೀನದ ಇದು ಯಾವುದು 20 ಕೋಟಿಗಳನ್ನು ಸಂದಾಯ ಮಾಡುವುದು ಹಾಗೂ ಷರತ್ತು ಸಂಖ್ಯೆ 77ರಂತೆ ಗುತ್ತಿಗೆ ಕರಾರನ್ನು ಸಂಬಂಧಪಟ್ಟ ನೋಂದಣಿ ಪ್ರಾಧಿಕಾರದಲ್ಲಿ ನೋಂದಾಯಿಸಿಕೊಳ್ಳಲು ಈ ಮೂಲಕ ತಿಳಿಸಲಾಗಿದೆ. ಹಾಗೂ ಮುಂದುವರಿದಂತೆ ನಮ್ಮ PSSK ಕಾರ್ಖಾನೆಯ ಅಧೀನದ 60,519 ಟನ್ ಸ್ಕ್ರಾಪ್ ಮೆಟೀರಿಯಲ್ ಮತ್ತು 42 ನಂಬರ್ ಸ್ಕ್ರಾಪ್ ಮೋಟಾರ್ಗಳಿದ್ದು, ಇವುಗಳನ್ನು ನಾವು ಮಾರಾಟ ಮಾಡಲು ಅನುಕೂಲವಾಗುವಂತೆ ಒಂದು ಕಡೆ ಶೇಖರಣೆ ಮಾಡಿಸಿಕೊಡಬೇಕಾಗಿ ಕೋರುತ್ತೇನೆ. ಒಂದ್ ಕಡೆ ಶೇಖರಣೆ ಮಾಡಿಡಬೇಕು ಅಂತ ಹೇಳ್ತಾರೆ. ಆದ್ರೆ ಈತ ವಿಡಿಯೋದಲ್ಲಿ ಹೇಳ್ತಾರೆ, ನಾನೆಲ್ಲಾ ಮಾಡಿರೋದಕ್ಕೂ ಲೆಕ್ಕ ಇಟ್ಟಿದ್ದೀನಿ ಸ್ಕ್ರಾಪ್ ಮಾಡಿರೋದಕ್ಕೆ ಅಂತ ಅನ್ನೋ ಮಾತನ್ನ ಒಂದು ಸೆಂಟೆನ್ಸ್ ನ ಎಲ್ಲೋ ಒಂದ್ ಕಡೆ ಬಳಸ್ತಾರೆ. ನಾನು ಪದೇ ನೋಡಕ್ ಒಂದ್ಸಾರಿ ನೋಡಿದ್ದು ಒಂದು ಬಳಸ್ತಾರೆ. ಅದಕ್ಕೆ ನಾನು ಅದೇ ಹೇಳ್ತಿದ್ದೀನಿ. ಇನ್ನೂ ಒಂದು ಅಮೌಂಟ್ ಅವ್ರು ಕೊಡೋದನ್ನ ಇವ್ರು ಮೆನ್ಷನ್ ಮಾಡ್ತಾರೆ. ಇದು ನನಗೂ ಗೊತ್ತಿರಲಿಲ್ಲ, ಇದು ಮೊನ್ನೆ ನೋಡಿದಾಗ ಗೊತ್ತಾಯ್ತು. ನಮ್ಮ ಕಾರ್ಖಾನೆಯ ಸರಕು ಭಂಡಾರದಲ್ಲಿರುವ ಅಂದ್ರೆ ಶೋರ್ ರೂಮ್ ಅಲ್ಲಿರೋ ಸಾಮಾನುಗಳ ಒಟ್ಟು ಬಾಬ್ತು ಹಣ ರು 2,58,22,830 ಇರುತ್ತದೆ. PSSKಗೆ ತುರ್ತು ಹಣದ ಅವಶ್ಯಕತೆ ಇರುವುದರಿಂದ ಈ ಹಣವನ್ನು ಕೂಡಲೇ ಪಾವತಿಸಬೇಕಾಗಿ ಈ ಮೂಲಕ ಕೋರಲಾಗಿದೆ. ಅಂದ್ರೆ ಬಹುಶಃ ಸ್ಟೋರ್ ರೂಮ್ ಅಲ್ಲಿರೋ ಮೆಟೀರಿಯಲ್ಸ್ ನ ನೀನೇ ತಗೋಬಿಡು ಅಥವಾ ನೀನೇ ಮಾರ್ಕೋ, ಅದ್ರ ವ್ಯಾಲ್ಯೂ ಇಷ್ಟಾಗಿದೆ, ಈ ಅಮೌಂಟ್ ಕೊಟ್ಬಿಡು ಅಂತ ಕೇಳಿರ್ಬೋದು ಅಂತ ಕಾಣಿಸ್ತದೆ. ಇದು ನನ್ನ ಅಂಡರ್ಸ್ಟುಡ್ ಅಷ್ಟೇ, ನನಗೆ ಗೊತ್ತಿಲ್ಲ ಇದು. ಆದ್ರೆ ಆ ದುಡ್ಡನ್ನು ಕೊಡು ಅಂತ ಕೇಳ್ತಾರೆ. ರಿಜಿಸ್ಟ್ರೇಷನ್ ಯಾಕೆ ಮಾಡ್ಕೊಂಡಿಲ್ಲ, ಬೇಗ ಮಾರ್ಕೋ ಅಂತ ಕೇಳ್ತಾರೆ. 20 ಕೋಟಿ ದುಡ್ಡು ಕಟ್ಟು, ಸರ್ಕಾರ ಹೇಳಿರೋ ರೀತಿನಲ್ಲಿ ನಾನು ಇನ್ನೂ ಕ್ರಮ ತಗೊಳಕ್ಕಾಗಿಲ್ಲ, ಯಾವುದು ಬಾಕಿ ತೀರ್ಸಕ್ಕಾಗಿಲ್ಲ ಅಂತ ಹೇಳ್ತಾರೆ. ಆಯ್ತಾ? ಪುನಃ ಇದು ಅದೇ ತರದ್ದೇ ಇನ್ನೊಂದು ರಿಮೈಂಡರ್ ಲೆಟರ್. ಒಂದೇ ನಿಮಿಷ ಮುಗಿತು. ಇಲ್ಲ ಒಂದೇ ನಿಮಿಷ ಪ್ಲೀಸ್ ಮಂಜಣ್ಣ, ಒಂದೇ ನಿಮಿಷ ಮುಗೀತು. ಸೊ ಇದೆಲ್ಲದು ಅಂತ್ಯಕ್ಕೆ ಬಂದಾಗ ಹಿಂಗಾಗದ್ ಬೇಡ. ಸೊ ಇದು ಯಾವ್ದಿದು ಎಲೆಕ್ಷನ್ ಕಮಿಷನ್, ಇದ್ಯಾವ್ದು ಬೇರೆ. ಸೊ ಇದಾದ್ಮೇಲೆ ಏನಾಗುತ್ತೆ, 21 ಜನ ಕೆಲಸದಿಂದ ತೆಗೆದಿರುವಂತದ್ದು ಒಂದಿದೆ. ಆ 21 ಜನ ಕೆಲಸದಿಂದ ತೆಗೆದಿರೋದಕ್ಕೆ ನಾನು ಅದನ್ನ ಹೆಚ್ಚಿಗೆ ಹೇಳಕ್ ಹೋಗುದಿಲ್ಲ. ರೈತರು ಮತ್ತೆ ಕಾರ್ಮಿಕರ ಹಿತದೃಷ್ಟಿ ಕಾಪಾಡೋದು ಎರಡನ್ನೂ ಒಟ್ಟಿಗೆ ಸರ್ಕಾರ ಮತ್ತೆ ಲೀಸು ಮತ್ತೆ ನೀವು ಹೇಳೋದ್ರಿಂದ ಹೈಕೋರ್ಟ್ ಸ್ಟೇ ಕೊಟ್ಟಿದೆ ನಿಮ್ಮ ಆದೇಶಕ್ಕೆ. ನೀವ್ ಹೆಂಗೆ ಇದನ್ನ ಮಾಡ್ಲಿಲ್ಲ ಅನ್ನುವಂಥದ್ದು ಇನ್ನೊಂದು. ಈ ಅಗ್ರಿಮೆಂಟ್ ಅಲ್ಲಿ ತಾವು ದಯಮಾಡಿ ಒಂದನ್ನ ನೀವು ನೋಡ್ಲೇಬೇಕು, ಎಲ್ರೂ ತಗೊಳ್ಳಿ. ಇದೊಂದು ಹೆಂಗೆ ದುಡ್ಡು ಪೇ ಮಾಡ್ತಾರೆ 405 ಕೋಟಿನ ಅಂತ ಅನ್ನೋದಕ್ಕೆ 11ನೇ ಪೇಜ್ಗೆ ಹೋಗ್ಬಿಡಿ ದಯಮಾಡಿ. 11ನೇ ಪೇಜು ಅಗ್ರಿಮೆಂಟ್ ಕಾಪಿ ಇಂಗ್ಲಿಷ್ ಶೀಟ್ ಇದೆಯಲ್ಲ, ಅದ್ರಲ್ಲಿ 11ನೇ ಪೇಜಲ್ಲಿ
ನಿಮಗೆ ಎಲ್ಲ ತುಂಬಾ ಜನ ಅನ್ಕೊಂಡಿದ್ದಾರೆ, ನನಗೆ ಫೋನ್ ಮಾಡ್ತಾರೆ 405 ಕೋಟಿ ರೂಪಾಯಿ ಕಟ್ಟಿದೆ, ಇದ್ಯಾವುದೋ 20 ಕೋಟಿ ವಿಷಯಕ್ಕೆ ಮಾತಾಡ್ತಿರಲ್ಲ ನೀವು, 405 ಕೋಟಿ ಕಟ್ಟಿಲ್ವ ಅವ್ರಾಗ್ಲೇ? ಇಲ್ಲ, 405 ಕೋಟಿನ 40 ವರ್ಷಗಳ ಕಾಲ ಸಂಪೂರ್ಣವಾಗಿ ಕಟ್ತಾನೆ ಇರ್ತಾರೆ. ಇದರಲ್ಲಿ ಮೊದಲನೇ ವರ್ಷ ಫಸ್ಟ್ ಇದಿದೆಯಲ್ಲ ನವಿ ಮಂಜಣ್ಣ ಸಿಗ್ತದೆ ನಿಮ್ಗೆ, ಅಲ್ಲೇ ಕೊಡ್ತೀನಿ, ಅದು ಇನ್ನೊಂದು ಕೊಡ್ತೀನಿ, ಅಲ್ಲಿ ನೋಡಿ ಹಂಗೆ ಸದ್ಯಕ್ಕೆ 20 ಕೋಟಿ 2020-21ರಲ್ಲಿ ಕಟ್ಟಬೇಕು, 21-22ಕ್ಕೆ 1 ಕೋಟಿ ಕಟ್ಟಬೇಕು, ಅಂದ್ರೆ ಈ ವರ್ಷ 1 ಕೋಟಿ ಕಟ್ಟಬೇಕು. ಇನ್ಮೇಲೆ 2035-36ರವರೆಗೆ ಅಲ್ಲ, ಸಾರಿ 2035 ಅಲ್ಲ, 2028-29ರವರೆಗೆ ಅಂದ್ರೆ ಮುಂದಿನ 10 ವರ್ಷ ಒಂದೊಂದೇ ಕೋಟಿ ಕಟ್ಟೋದು. ಅಲ್ಲಲ್ಲ, ವರ್ಷ 1 ಕೋಟಿ, ಮೊದಲ 10 ವರ್ಷ 1 ಕೋಟಿ ಕಟ್ಟೋದು, ಆಮೇಲೆ 2 ಕೋಟಿ 36ನೇ ಇಸ್ವಿಯವರು ಕಟ್ಟೋದು. ಆಯ್ತಾ? ಹಂಗೆ ನೋಡಿ ಒಂಚೂರು ದಯಮಾಡಿ ತಾವು 2059-60ರಲ್ಲೂ ಕೂಡ, ಅಂದ್ರೆ ಕಾಂಟ್ರಾಕ್ಟ್ ಮುಗಿಯೋ ವರ್ಷ ಕೂಡ ಈ 405 ಕೋಟಿಯ ಬಾಬ್ತು ಇನ್ನೂ 20 ಕೋಟಿನ 2059-60ರಲ್ಲೂ ಕಟ್ತಾನೆ. ಹಿಂಗೂ ಅಗ್ರಿಮೆಂಟ್ ಮಾಡ್ಕೋಬಹುದು. ಅಂದ್ರೆ ವಿಜಯ್ ನಿರಾಣಿ ಚಾಲೆಂಜ್ ಮಾಡಿದ ಹಾಗೆ ಆತನಿಗೆ 300 ಕೋಟಿನ ಸರ್ಕಾರ ಬಿಟ್ಕೊಟ್ಟ ಮೇಲೆ ಆತ ಫ್ಯಾಕ್ಟ್ರಿ ನಡೆಸೋದು ಅನ್ನೋದಾದ್ರೆ, ಆ 300 ಕೋಟಿ ಬಿಟ್ಕೊಡೋದಾದ್ರೆ ಆ ಫ್ಯಾಕ್ಟ್ರಿ ನಾನು ನಡ್ಸಕ್ ರೆಡಿ ಇದ್ದೀನಿ. ಇದು ಎರಡನೇ ವಿಚಾರ. ಸರ್ಕಾರ ಕೊಟ್ಟಿದ್ದೆ, ನನ್ನ ಹತ್ರ ದುಡ್ಡೆಲ್ಲ ಇದು ಮಾಡಕ್ಕಿಲ್ಲ, ಈ ದುಡ್ಡಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಬೇಕು ಅಂತ. ಆದ್ರೆ ದುರಂತ ಮತ್ತೆ ವಾಸ್ತವ ಮತ್ತೆ ಕಾಂಟ್ರಡಿಕ್ಷನ್ ಏನಿದೆ ಅಂದ್ರೆ, ಈ ತರ ಇವ್ರು ದುಡ್ಡು ಕಟ್ಕೊಂಡು ಹೋದ್ರೆ ಈ ದುಡ್ಡಲ್ಲಿ 353 ಕೋಟಿ ತೀರಿಸ್ತೀನಿ ಅಂದ್ರೆ 2059-60ಕ್ಕೆ ಶುಗರ್ ಫ್ಯಾಕ್ಟರಿಯ ಮಾರಾಟ ಮಾಡಿದ್ರು ಈ ಸಾಲ ತೀರ್ಸಕ್ಕಾಗುದಿಲ್ಲ. ದಟ್ ಈಸ್ ಫಾರ್ ಶೂರ್. ಅದು ಅಲ್ಲಿಗೆ ಮುಗೀತು. ಇನ್ನು ಕಡೆ ವಿಷಯ, ನಾನು ಈ ವಿಷಯಕ್ಕೆ ಸಂಬಂಧಪಟ್ಟದ್ದು ಹೇಳ್ಬಿಡ್ತೀನಿ, ಆಮೇಲೆ ನಿಮ್ಮ ಪ್ರಶ್ನೆ. ಸೊ ನಾನು ಬಿಟ್ಟಿ ಪ್ರಚಾರ ತಗೊಳ್ಳೋದಕ್ಕೆ ಅಂತ ನಾನು ACBಗೆ ಕಂಪ್ಲೇಂಟ್ ಮಾಡಿದ್ದೀನಿ ಅನ್ನುವಂಥ ಮಾತನ್ನ ವಿಜಯ್ ಹೇಳಿದ್ದಾರೆ. ಆದ್ರೆ ನಾನು ಆತ ಹೇಳಿರೋ ರೀತಿ ಬಹಳ ಸೋಬರ್ ಆಗಿ ಹಂಬಲ್ ಆಗಿ ಮಾತಾಡಿರೋದನ್ನ ಗಮನದಲ್ಲಿಟ್ಕೊಂಡು ನಾನು ಸ್ವಲ್ಪ ಗೌರವ ಮತ್ತೆ ಪ್ರೀತಿಯಿಂದನೇ ಅವನಿಗೆ ಹೇಳ್ತೀನಿ. ವಯಸ್ಸಲ್ಲೂ ಕೂಡ ಬಹುಶಃ 21ನೇ ವಯಸ್ಸಿಗೆ ಮದುವೆ ಆಗಿದ್ದಿದ್ರೆ ನನಗೆ ಆ ವಯಸ್ಸಿನ ಮಗನೇ ಇರ್ತಿದ್ನೋ, ಹಾಗಾಗಿ ಮಗು ಅನ್ನೋ ಪ್ರೀತಿನಲ್ಲೂ ಹೇಳ್ತೀನಿ ಆತನಿಗೆ. ಯಾಕೆಂದ್ರೆ ನೀವು ಅಂದ್ರೆ ಹಿರಿನಾದವನು, ಆತನಿಗೆ ನೀವು ಅಂತಂದ್ರೆ ಅವನಿಗೆ ಶೋಭೆ ತರೋದು, ಅವನಿಗೆ ಶ್ರೇಯಸ್ಸಲ್ಲ, ಅವ್ನು ಒಳ್ಳೇದಾಗ್ಲಿ ಅಂತಾನೆ ಹೇಳ್ತೀನಿ. ನೀನೊಬ್ಬ ಆಂಟ್ರಪ್ರಿನರ್ ಆಗಿ ಬಂದಿದೀಯಾ, ಒಬ್ಬ ಉದ್ಯಮಿಯಾಗಿ ಬಂದಿದೀಯಾ, ಇಲ್ಲಿಯ ಜನಗಳ ಕಷ್ಟನ ಸುಧಾರಣೆ ಮಾಡಕ್ ಬಂದಿದ್ದೀನಿ ಅಂತ ಸುಧಾರಕನ ರೀತಿನಲ್ಲಿ, ರಾಜಕಾರಣಿ ರೀತಿನಲ್ಲಿ ಮಾತಾಡಕ್ ಹೋಗ್ಬೇಡ ನೀನು. ಸೊ ಈ ಫ್ಯಾಕ್ಟ್ರಿನ ಕರೆಕ್ಟ್ ಆಗಿ ಕಾನೂನುಬದ್ಧವಾಗಿ ನಡೆಸ್ಕೊಂಡು ಹೋಗು, ಸುಸ್ಥಿರವಾಗಿ ನಡೆಸ್ಕೊಂಡು ಹೋಗು. ನಿನ್ನ ಜೊತೆಗೆ ನಾವು ಇರ್ತೀವಿ, ನಾವೇನ್ ನೀನ್ ಬಿಟ್ಟು ಹೋಗ್ಬಿಡು ಅಂತ ಹೇಳ್ತಿಲ್ಲ, ಆದ್ರೆ ಸರಿಯಾದ ರೀತಿನಲ್ಲಿ ಕಾನೂನುಬದ್ಧವಾಗಿ ನಡೆಸ್ಕೊಂಡು ಹೋಗು. ನೀನು ಕಾನೂನುಬದ್ಧವಾಗಿ ನಡೆಸುವಾಗಲೂ ಯಾರಾದ್ರೂ ಕಿಡಿಗೇಡಿಗಳು ನಿನಗೆ ತೊಂದರೆ ಕೊಡ್ತಾರೆ ಅನ್ನೋದಾದ್ರೆ ಆ ಸಂದರ್ಭಕ್ಕೆ ನಾನು ಬರ್ತೀನಿ. ಆದ್ರೆ ನೀನೇನಾದ್ರೂ ಕಾನೂನನ್ನ ಮೀರಿ ಬಿಟ್ಟಿ ಪ್ರಚಾರಕ್ಕೆ ನಾನು ಮಾಡ್ತಿದ್ದೀನಿ, ಮಾನನಷ್ಟ ಮೊಕದ್ದಮೆ ಹೂಡ್ತೀನಿ ಅಂತಂದ್ರೆ ಬಹುಶಃ ಎಲ್ಲರ ಪಾಲಿಗೆ ನಾನು ಒಳ್ಳೆಯವನಾದ್ರೆ ನಿನ್ನ ಪಾಲಿಗೆ ಕಿಡಿಗೇಡಿಯಾಗಿ ಕಾಣಿಸ್ತೀನಿ. ಅದು ಸತ್ಯ. ಇನ್ನೊಂದು, ಮಾನನಷ್ಟ ಮೊಕದ್ದಮೆ ಹೂಡೋದು ಅನ್ನೋ ಪದಕ್ಕೆ ಬಂದಾಗ ಇಷ್ಟು ದಾಖಲೆಗಳನ್ನ ನಾನು ನಿಮಗೆ ಕೊಟ್ಟಿರೋದ್ರಿಂದ, ಇದರ ಆಧಾರದ ಮೇಲೆನೆ ಇದಿಷ್ಟೇ ನಾನು ACB ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ, ನೀನು ಒಬ್ಬ ಉದ್ಯಮಿಯಾಗಿ ಯೋಚನೆ ಮಾಡೋದಾದ್ರೆ ನೀನ್ ಇದ್ಯಾವುದಕ್ಕೂ ಪತ್ರಿಕಾ ಒಂದು ವಿಡಿಯೋ ರಿಲೀಸ್ ಮಾಡೋದ್ ಬೇಕಿರ್ಲಿಲ್ಲ. ACB ಇಂದ ನೋಟಿಸ್ ಬಂದ ತಕ್ಷಣ ACBಗೆ ನಾನೇನೇನು ಸುಳ್ಳು ಹೇಳಿದ್ದೀನಿ ಅನ್ನೋದನ್ನ, ಅಥವಾ ನೀನಿಂಗ್ ಸರಿ ಇದೆಯಾ ಅನ್ನೋದನ್ನ ಕೊಟ್ಟು ಮಾಡ್ಬೋದಿತ್ತು. ಹಾಗಾಗಿ ನಾನು ಇದನ್ನ ಹೆಚ್ಚಿಗೆ ಮಾತಾಡಬಾರ್ದು ಅಂತಿದೆ. ಬಟ್ ಅವ್ನು ವಿಡಿಯೋ ನೋಡಿದ್ಮೇಲೆ ಪಾಪ ಹೇಳ್ಬೇಕು ಅಂತ ಅನ್ನಿಸ್ತು, ಹಾಗಾಗಿ ಹೇಳಿದ್ದೀನಿ. ಎರಡನೇದು, ಮಾನನಷ್ಟ ಮೊಕದ್ದಮೆ ಹೂಡೋದು ಅಂತ ಬಂದಾಗ ನೀನೀಗ ನನಗೆ ಸುಳ್ಳುಗಾರನ ಪಟ್ಟ ಕಟ್ಟುವಂತಹ ಪ್ರಯತ್ನ ನೀನು ಮಾಡಿರೋದ್ರಿಂದ, ದಾಖಲೆಗಳ ಸಮೇತ ನಾನೀಗ ನಿಮ್ಮ ಎದುರುಗಡೆ ನಾನು ಇಟ್ಟಿರೋದ್ರಿಂದ, ನಿಮ್ಮ ಮುಖೇನ ಸಾರ್ವಜನಿಕರ ಎದುರುಗಡೆ ನಾನು ಇದನ್ನ ಇಡೋ ಪ್ರಯತ್ನ ಮಾಡಿರೋದ್ರಿಂದ, ಮಾನನಷ್ಟ ಮೊಕದ್ದಮೆ ಹೂಡಬೇಕಾಗಿರೋ ಜಾಗದಲ್ಲಿ ಈಗ ನಾನಿದ್ದೀನಿ. ನಾನು ಬಹುಶಃ ನಿನಗೆ ಎಗನೆಸ್ಟ್ ಆಗಿ ಮಾನನಷ್ಟ ಮೊಕದ್ದಮೆ ಹೂಡಬೇಕಾಗ್ತದೆ. ಆದ್ರೆ ನಾನು ಮುಂಚೆನೆ ಹೇಳಿದ್ದೀನಿ, ನೀನೊಬ್ಬ ಉದ್ಯಮಿ ಆಗಿ ಬಂದಿದೀಯಾ, ಉದ್ಯಮಿ ಆಗೇ ನಡ್ಕೋ. ರೈತರಿಗೆ ನೀನ್ ಕಾನೂನುಬದ್ಧವಾಗಿ ನಡ್ಕೊಂಡು ಹೋಗು. ನೀನು ಸ್ಯಾಲ್ರಿ ಸ್ಲಿಪ್ ಎಲ್ಲ ನೋಡ್ಬಿಟ್ರೆ, ಕಾರ್ಮಿಕರ ಹಿತ 350 ಜನಕ್ಕೆ ಉದ್ಯೋಗ ಕೊಟ್ಟಿದ್ದೀನಿ, 350 ಜನ ಸ್ಯಾಲ್ರಿ ಸ್ಲಿಪ್ ಅನ್ನ ನಾನು ಅದನ್ನು ನವೀನ್ ನಾನು ಗೊತ್ತಿರೋದ್ರಿಂದ ನಿಮಗೆ ಫಾರ್ವರ್ಡ್ ಮಾಡ್ತೀನಿ. ದಯವಿಟ್ಟು ಎಲ್ರಿಗೂ ಕಳಿಸ್ಕೊಡಿ. ಸತೀಶನ್ ಕಳಿಸ್ತೀನಿ, ಇವನ್ಗೆ ಪ್ರವೀಣ್ ಕಳಿಸ್ತೀನಿ, ನನ್ನ ಹತ್ರ ನಂಬರ್ ಇರೋರ್ಗೆ ನಾನು ಕಳಿಸ್ತೀನಿ, ನೀವು ಶೇರ್ ಮಾಡ್ಕೊಳ್ಳಿ ಅದನ್ನ. 4,500, 5,500, 6,000 ಯಾವನ್ಗಾರು ಯಾವ್ದಾರು ಕಾರ್ಮಿಕನಿಗೆ ವೇತನ ಕೊಡೋದಿದೆಯಾ? ಇದು ಉದ್ಯೋಗವಾ?
ಲೇಬರ್ ಆಕ್ಟಿನ ಮಿನಿಮಮ್ ವೇಜಸ್ ಪ್ರಕಾರ ಮಿನಿಮಮ್ 12,500 ರೂಪಾಯಿ ವೇಜಸ್ ಕೊಡಬೇಕು. 12,500 ರೂಪಾಯಿ ಕೊಡೋ ಜಾಗದಲ್ಲಿ 6,000, 3,000, 5,000, 7,000 ಯಾವುದೂ ಇಲ್ಲ. ಇನ್ನೊಂದು, ಕ್ರಮಬದ್ಧ ಮಾಡ್ಕೋ ವಿಜಯ್. ಇದನ್ನ ನಾನು ಈ ಮುಖೇನ ಹೇಳ್ತೀನಿ. ಅದನ್ನ ವಿಜಯ್ ನಿನಗೆ ಕೊಡ್ತಾ ಇರೋ ಸಜೆಷನ್ ಇದು ಮಾಧ್ಯಮದಲ್ಲಿ ಹೇಳ್ತಾ ಇದ್ರು, ಪಾಪ ಅವನಿಗೆ ಒಳ್ಳೇದಕ್ಕೆ ಹೇಳ್ತೀನಿ. ನಾನು ಅಲ್ಲಿ ನೌಕರ ಅಂತಂದ್ಮೇಲೆ ನನಗೊಂದು ದಾಖಲೆ ಬೇಕಲ್ವಾ? ನೀನು 350 ಜನಕ್ಕೆ ಉದ್ಯೋಗ ಕೊಟ್ಟಿದೀಯಾ, 350 ಜನದ ID ಕಾರ್ಡ್ ಕೊಡು. 350 ಜನದ್ದು ಏನು SRಗಳು ಕೊಡು. ಅಥವಾ 350 ಜನ ಯಾರ್ಯಾರು ಅವ್ರಿಗೆ ನೀನು ರೆಕ್ರೂಟ್ಮೆಂಟ್ ಮಾಡಿದ್ಮೇಲೆ ಅವ್ರಿಗೆ ಕರ್ತವ್ಯದ ಆದೇಶ ಕೊಡ್ತೀಯಲ್ಲ, ಡ್ಯೂಟಿ ರಿಪೋರ್ಟ್ ಮಾಡ್ಕೊಳ್ಳಕ್ಕೆ, ಆ ಕಾಪಿಗಳು ಕೊಡು. ಒಬ್ಬ ವ್ಯಕ್ತಿಗೆ ಅದನ್ನ ಕೊಟ್ಟಿಲ್ಲ. ಒಬ್ಬ ವ್ಯಕ್ತಿಗೆ ನೇಮಕಾತಿ ಆದೇಶ ಇಲ್ಲ. PSSK ಹ್ಯಾಂಡ್ ಓವರ್ ಮಾಡಿರೋರ್ದಿದೆ. ಒಬ್ಬ ವ್ಯಕ್ತಿದು ನೇಮಕಾತಿ ಆದೇಶ ಇಲ್ಲ. ಆಮೇಲೆ DCC ಬ್ಯಾಂಕಿನ ವಿಚಾರ. DCC ಬ್ಯಾಂಕ್ ಸಹಕಾರಿ ತತ್ವದ ಆಧಾರದ ಮೇಲಿರೋ ಬ್ಯಾಂಕ್ ಅಲ್ವಾ? ಸರ್ಕಾರಿ ಸ್ವಾಮ್ಯದಲ್ಲಿ ನಮ್ಮ ರೈತರಿಗೆ ಜೀವನಾಡಿಯಾಗಿದೆಯಲ್ವಾ? ಇವತ್ತಿಗೆ ಎಲ್ಲ ಕಡೆನೂ ಆ ಬ್ರಾಂಚ್ಗಳು ಓಪನ್ ಮಾಡಿದಾರಲ್ವಾ? ಪಾಂಡವಪುರ ಶುಗರ್ PSSK ಫ್ಯಾಕ್ಟರಿನಲ್ಲೂ ಕೂಡ DCC ಬ್ಯಾಂಕ್ ಮುಖಾಂತರನೇ, ಆ ಸಹಕಾರಿ ಬ್ಯಾಂಕಿನ ಕೆಳಗಡೆ ಅದ್ರ ಮುಖಾಂತರನೇ ವೇತನ ಸ್ಯಾಲರಿ ಕೊಡ್ತಾ ಇದ್ದಿದ್ದು, ಕಬ್ಬು ಬೆಳೆಗಾರರಿಗೆ ಇದನ್ನೆಲ್ಲ ಕೊಡ್ತಾ ಇದ್ದಿದ್ದು, ಪೇಮೆಂಟ್ ಮಾಡ್ತಾ ಇದ್ದಿದ್ದು. ನೀವು ಬಂದ ತಕ್ಷಣ ಮಾಡಿರೋ ಮೊಟ್ಟ ಮೊದಲ ಕೆಲಸ ಯಾವುದು? ಎಲ್ಲ ಟ್ರಾನ್ಸಾಕ್ಷನ್ಗಳು, ವೇತನ ಪಾವತಿ ಇರ್ಬೋದು, ಕಬ್ಬು ಬೆಳೆಗಾರರಿಗೆ ಪಾವತಿ ಮಾಡೋದಿರ್ಬೋದು, ವಿಜಯ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ಮುಧೋಳ ಆ ಶಾಖೆ ಓಪನ್ ಮಾಡ್ತೀರಿ, ಅದ್ರ ಮುಖಾಂತರ ಮಾಡ್ತೀರಿ. ಈ DCC ಬ್ಯಾಂಕ್ ಏನ್ ತಪ್ಪು ಮಾಡಿತ್ತು? ನೀನು ತರೋದಕ್ಕೆ ನಿನಗೆ ಅವಕಾಶ ಇರ್ಬೋದು, ಆದ್ರೆ ರೈತರ ಒಳಿತನ್ನ, ಜನರ ಒಳಿತನ್ನ ಕಾಪಾಡುವಂತಹ ಮನಸ್ಥಿತಿಯ ನೀವು ನೈತಿಕವಾಗಿ ಇದನ್ನ ಮಾಡಕ್ ಹೆಂಗ್ ಮನಸ್ಸು ಬಂತು? ನೀವು ಬಹಳ ದೊಡ್ಡ ಪದಗಳು ಉಪಯೋಗಿಸ್ತೀರಲ್ಲಪ್ಪ, ನಿಮ್ಗೆ ಹೆಂಗ್ ಮನಸ್ಸು ಬಂತು? ಈ ಸಹಕಾರಿ ಬ್ಯಾಂಕಿಂದ ಒಂದು ಬ್ರಾಂಚ್ ಸತ್ತೋಗ್ಲಿಲ್ವಾ ಈಗ? ಸರಿ, ನಮ್ಮವರು, ನಮ್ಮ ಜನಗಳು ಪಾಂಡವಪುರಕ್ಕೆ ಬಂದು ಕೇಳೋದು, ಮಂಡಿಗೆ ಬಂದು ಕೇಳೋದಕ್ಕೆ 2-3 ತಿಂಗಳು ಕಾಯ್ತಾರೆ. ಇಲ್ಲ ಯಾರೋ ಒಬ್ರು ಲೀಡ್ರು ಊರಲ್ಲಿರೋ ಕರ್ಕೊಂಡು ಹೋಗ್ಲಿ ಅಂತ ಕಾಯ್ತಾರೆ. ಇನ್ನು ಹೆಚ್ಚು ಕಮ್ಮಿಯಾಗಿ ಕೋಆಪರೇಟಿವ್ ಬ್ಯಾಂಕ್ಗಳು ಇತ್ತೀಚೆಗೆ ಸುಮಾರು ಮುಳುಗೋಯ್ತಾವೆ. ಹೆಚ್ಚು ಕಮ್ಮಿ ಆದ್ರೆ ಮುಧೋಳಕ್ಕೆ ಹೋದವ್ರು, ಅವ್ರು ನಮ್ಮವರು ಹೋಗಿದ್ ನಾನು ಬರೀ 2,500 ಹೋಗ್ಬಿಡೋರ್ಗೆ ಹೋಗಿ ಬರಕ್ಕೆ ಅಷ್ಟೇ ಖರ್ಚಾಯ್ತದೆ, ಸುಮ್ಮನೆ ಆಯ್ತಾನೆ. ಲಾಭ ಯಾರಿಗೆ? ಲಾಭ ಬಡಕತನ ರೈತನಿಗೆ ಒಳ್ಳೇದು ಮಾಡ್ತೀವಿ ಅಂತ ಹೇಳ್ಕೊಂಡು ಹೋಗ್ಬೇಡಿ. ಇದಿಷ್ಟೇ ವಿಜಯ್. ಇಷ್ಟಾದ್ಮೇಲೆ ಕ್ಷಮೆ ಕೇಳಬೇಕು ಸಾರ್ವಜನಿಕವಾಗಿ. ನಾನು ತಪ್ಪು ಮಾಡಿದ್ದಾಗ ಚಿಕ್ಕ ಮಕ್ಕಳಿಗೂ ಕ್ಷಮೆ ಕೇಳಿದ್ದೀನಿ. ಸಾರಿ ಕಣ ಮಗ ಅಂತಂದಿದ್ದೀನಿ. ನಾನು ಬೈದವ್ರಿಗೂ ಸಾರಿ ಕಣ ಮಗ ಅಂತ ಹೇಳಿದ್ದೀನಿ. ನನ್ನ ಉದ್ದೇಶ ಅದಲ್ಲ ಕಣಯ್ಯ, ತಪ್ಪು ತಿಳ್ಕೊಬೇಡ, ಐ ಆಮ್ ಸಾರಿ ಎಂದಿದ್ದೀನಿ. ಆದ್ರೆ ನೀನು ಈ ರೀತಿನಲ್ಲಿ ಕೊಟ್ಟಿರೋ ಹೇಳಿಕೆಗೆ ನೀನು ತಪ್ಪು ಮಾಡಿ ಕೋತಿ ಮೇಕೆ ಬಾಯಿಗೆ ಒರೆಸ್ತು ಅನ್ನೋ ಕೆಲಸ ಮಾಡ್ತಿರೋದ್ರಿಂದ ಕ್ಷಮೆ ಅನ್ನೋ ಪದ ನನ್ನ ಬಾಯಲ್ಲಿ ಈ ವಿಚಾರದಲ್ಲಿ ನಿನ್ನತ್ರ ಬರೋ ಪ್ರಶ್ನೆನೇ ಇಲ್ಲ. ಬಿಟ್ಬಿಡು ಅದನ್ನ, ಅಂಥದ್ದೆಲ್ಲ ಕನಸು ಕಾಣಕ್ ಹೋಗ್ಬೇಡ. ಎರಡನೇದು, ಒಳ್ಳೇದ್ ಮಾಡ್ತಾ ಬಾ ನೀನು ಬಾ. ಈಗ ಒಂದು ಕೆಲಸ ಮಾಡೋಣ, ಎರಡನ್ನೂ ಬಿಟ್ಬಿಡೋಣ. ಈಗ ಇವತ್ತು ಅರವುನಲ್ಲಿ ದೇವರ ಕಾಡುನಲ್ಲಿ ನಮ್ಮ ಹಿರಿಯ ಪತ್ರಕರ್ತರೊಬ್ರು ಒಂದು ರೈತರ ಜೊತೆಗೆ ಸಂವಾದಕ್ಕೆ ಬಂದಿದ್ದಾರೆ ಅಂತ ಕರೆದವ್ರೆ. ನನ್ನ ಜೊತೆ ಸಂವಾದಕ್ಕೆ ರೈತರನ್ನು ಕರೆದಿದ್ದಾರೆ, ಪ್ರಗತಿಪರ ರೈತರನ್ನು ಒಂದಷ್ಟು ಜನ ಈ ಫ್ಯಾಕ್ಟರಿ ವಿಷಯಕ್ಕೆ. ಅಲ್ಲಿ ಚರ್ಚೆ ಒಟ್ಟಾರೆ ಏನು, ನಾನು ಅದನ್ನ ನನ್ನ ವಿಡಿಯೋದಲ್ಲೂ ಹೇಳಿದ್ದೆ. ಏನಂತ, ರೈತನ ಅಸಹಾಯಕತೆನ ಉಪಯೋಗಿಸ್ಕೊಂಡು, ಗುರಾಣಿಯಾಗಿ ಉಪಯೋಗಿಸ್ಕೊಂಡು, ನೋಡಿ ಡಾಕ್ಟರ್ ಫ್ಯಾಕ್ಟರಿ ನಿಲ್ಲಿಸ್ಬಿಟ್ರು ಅನ್ನೋ ಮಟ್ಟಿಗೆ ತಂದು ಕೂರಿಸ್ತಾರೆ, ನನ್ನ ಮೇಲೆ ಗೂಬೆ ಕೂರ್ಸಕ್ ನೋಡ್ತಾರೆ ಅಂತ ಇವ್ರು ಅದನ್ನೇ ಮಾಡ್ತೀಯಾರ ಈಗ. ಸೊ ಆದ್ರೆ ನನಗೆ ಬೇಕಾಗಿರೋದು ನ್ಯಾಯವಾಗಿರುವಂತದ್ದು. ಈಗ ನನಗೆ ಫುಡ್ ಕಿಟ್ ಹಂಚೋ ಹುಚ್ಚಿಡ್ದ್ಬಿಟ್ಟು ಆ ಫುಡ್ ಕಿಟ್ ಹಂಚಕ್ ನಂತ ಕಾಸಿಲ್ಲ ಅಂತೇಳಿ ಬಂದ್ ಮನೆಯಣ್ಣಂತವೋ ನವಿತವೋ ಇಲ್ಲ ನಿಮ್ತವೇ ಯಾರ್ತವಾರೋ ಮನೆಗೆ ಬಂದ್ಬಿಟ್ಟು ಒಡವೆ ಪಡವೆ ಎಲ್ಲ ಕಿತ್ಕೊಬಿಟ್ಟು ಓಡೋಗ್ಬಿಟ್ಟು ಇಲ್ಲಿ ಸ್ಲಮ್ಗೆ ಹೋಗ್ಬಿಟ್ಟು ನಾನು ಫುಡ್ ಕಿಟ್ ಹಂಚ್ಬಿಟ್ರೆ ನಾನು ಯೋಗ್ಯ ಅಂತಾರ ಅಯೋಗ್ಯ ಅಂತಾರ? ನಂತವಿರ್ಬೇಕು, ನಾನು ಮಾಡ್ಬೇಕು. ನಿಮ್ಮ ಹತ್ರ ಕಿತ್ಕೊಂಡು ಹೋಗ್ಬಿಟ್ಟು ಮಾಡಕ್ ನನಗೆ ಯಾವ ಹಕ್ಕಿದೆ? ಅದನ್ನ ಸಮರ್ಥಿಸ್ಕೊಳಕ್ಕೆಲ್ಲ ಆಗತ್ತೆ. ಸೊ ಇವನ್ ಗಮನದಲ್ಲಿ ಇಟ್ಕೊಳ್ಳಿ ವಿಜಯ್. ಸರಿದಾರಿಗೆ ಬಂದು ನೀವು ಬನ್ನಿ, ನೀವು ಶುಗರ್ ಫ್ಯಾಕ್ಟ್ರಿಗೆ ಬನ್ನಿ, ಒಳ್ಳೆ ಮಾತಲ್ಲ, ಎಲ್ಲರೂ ಕೂತ್ಕೊಂಡು ಮಾತಾಡೋಣ. 21 ಕೋಟಿ ರೂಪಾಯಿ ದುಡ್ಡು ಕಟ್ಟಿ, ಸ್ಟಾಂಪ್ ಡ್ಯೂಟಿ ಹೆಂಗಿದ್ದು ಸರ್ಕಾರ ಮನ್ನಾ ಮಾಡಲ್ಲ ಅಂತ ಹೇಳಿದೆ. ಇನ್ನು ಹೆಚ್ಚಿಗೆ ಸರ್ಕಸ್ ಮಾಡಕ್ ಹೋಗ್ಬೇಡಿ. ಮನ್ನಾ ಮಾಡೋದಾದ್ರೆ ಇನ್ನೊಂದು ವಾರದೊಳಗಡೆ ಇನ್ನೇನಾರ ಸರ್ಕಸ್ ಮಾಡಿ ಮನ್ನಾ ಮಾಡೋದಾದ್ರೆ ಮಾಡಿಸ್ಕೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ. ಅದ್ ಮಾಡಿಸ್ಕೊಂಡಾದ್ರು ಸರಿ, ಇನ್ನೊಂದು ವಾರದೊಳಗಾದ್ರೂ ಬಂದು ಅದನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಫಸ್ಟ್ ಹೋಗ್ಬಿಟ್ಟು ಇವೆರಡು ಕೆಲಸ, 20 ಕೋಟಿ ದುಡ್ಡು ಕಟ್ಬಿಟ್ಟು ಇದನ್ನ ರಿಜಿಸ್ಟರ್ ಮಾಡ್ಕೊಂಡು ಆ 21 ಹುಡುಗರನ್ನ ಕಾನೂನು ಬಾಹಿರುವ ಕೆಲಸದಿಂದ ತೆಗೆದಿರೋರ್ನ ವಾಪಸ್ ಕೆಲ್ಸಕ್ಕೆ ತಗೊಂಡು, ಸರ್ಕಾರ ಕೋರ್ಟಿನ ಆದೇಶ ಇದೆ ಅದನ್ನು ತಗೊಂಡು ಬನ್ನಿ. ಅಷ್ಟು ಮಾಡ್ಕೊಂಡು ಬನ್ನಿ. ನಾನು ನಿನ್ನನ್ನ ನನ್ನ ಮನೆ ಮಗನ ತರ ಟ್ರೀಟ್ ಮಾಡ್ತಾ, ನನ್ನ ಸ್ವಂತ ತಮ್ಮನ ತರ ಟ್ರೀಟ್ ಮಾಡ್ತಾ ಬಾ, ಫ್ಯಾಕ್ಟ್ರಿ ನಡೆಸ್ಕೊಂಡು ಹೋಗು, ನಾವು ನಿನ್ ಜೊತೆಗಿದ್ದೀವಿ ಅನ್ನೋ ಮಾತನ್ನ ಹೇಳ್ತೀವಿ.
ನಿನ್ನೆ ರಾತ್ರಿ ಅದನ್ನು ಕಳಿಸಿ ಇವತ್ತು ಮಧ್ಯಾಹ್ನ 12 ಗಂಟೆಗೆ ಮಂಡ್ಯ ಪತ್ರಿಕಾ ಭವನದಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಬೇಕು. ನನ್ನ ಬಗ್ಗೆಗೂ ಕೂಡ ಅಂದರೆ ನಾನು ACBಗೆ ಒಂದು ದೂರನ್ನ ಏನು ದಾಖಲಿಸಿದ್ದೇನೆ ಮೈಸೂರು ACB SP-ನಲ್ಲಿ, ಅದಕ್ಕೆ ಸಂಬಂಧಪಟ್ಟಂತೆ ಅವತ್ತಿನ ಬೆಳಗಿನ ಪತ್ರಿಕೆನಲ್ಲೇನೆ ಯಾವುದೋ ನಿರಾಣಿ ಶುಗರ್ಸ್ MD ವ್ಯವಸ್ಥಾಪಕ ನಿರ್ದೇಶಕರು ಯಾರಿದ್ದಾರೆ ವಿಜಯ್ ಎಂ ನಿರಾಣಿ ಅಂತ, ಅವರು ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅದು ವಿಜಯ ಕರ್ನಾಟಕ ಪತ್ರಿಕೆನಲ್ಲಿ ಸ್ಪಷ್ಟವಾಗಿ ಪಾಯಿಂಟ್ ಬೈ ಪಾಯಿಂಟ್ ಅವರು ನನಗೆ ಒಂದಷ್ಟು ವಿಷಯ ತಿಳಿದು ಮಾತಾಡಬೇಕು, ವಿಷಯ ಗೊತ್ತಿಲ್ಲದೆ ಇದ್ರೆ ಓದಿ ತಿಳ್ಕೊಳ್ಳಿ, ಬಿಟ್ಟಿ ಪ್ರಚಾರಕ್ಕೆ ಏನನ್ನು ಮಾಡಕ್ಕೆ ಹೋಗಬೇಡಿ ಅಂತ ಒಂದು ಪುಕ್ಕಟ್ಟೆ ಸಲಹೆ ಕೂಡ ಕೊಟ್ಟಿದ್ದಾರೆ. ಆದರೆ ನಾನು ACBಗೆ ಕಂಪ್ಲೇಂಟ್ ಮಾಡಾದ್ಮೇಲೆ ಈಗ ಅವ್ರ ಹೇಳಿಕೆಗಳನ್ನ ಆಮೇಲೆ ಜೊತೆಗೆ ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ ಅನ್ನುವಂಥ ಮಾತನ್ನ ಕೂಡ ಹೇಳಿದ್ದಾರೆ, ಕ್ಷಮೆ ಕೇಳದೆ ಇದ್ರೆ. ಹಾಗಾಗಿ ಅವರು ಹೇಳಿರುವಂತ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕೆಲವು ದಾಖಲೆಗಳನ್ನ ನಾನು ನಿಮಗೆ ತಲುಪಿಸಿದ್ದೀನಿ ಕೂಡ. ಈಗ ನಾನು ಅದನ್ನ ನಿಮಗೆ ಸೂಕ್ಷ್ಮವಾಗಿ ಹೇಳ್ತೀನಿ, ಅದರ ಪ್ರಕಾರ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಅನ್ನುವಂಥದ್ದನ್ನ ನಂತರ ಮಾತಾಡೋಣ. ಈಗ ಫಸ್ಟು ನಾನು ವಿವರಗಳನ್ನ ಹೇಳ್ಬಿಡ್ತೀನಿ. ಸರ್ಕಾರ 27/1/2020 ಇಸ್ವಿನಲ್ಲಿ 27/1/2020 ಒಂದು ಸಚಿವ ಸಂಪುಟ ಸಭೆ ಒಂದು ತೀರ್ಮಾನನ ತಗೊಳುತ್ತೆ. ಆ ಸಚಿವ ಸಂಪುಟ ಅದು ಇಲ್ಲೇ ಇದೆ, ಇದೇ ಸರ್ಕಾರದ ನಡಾವಳಿಗಳಿಗೆ ಸಂಬಂಧಪಟ್ಟಂತದ್ದು, ಈ ಕಂಡೀಷನ್ಸ್ ಇದೆ, ಅದನ್ನ ನಿಮಗೆ ಕೊಟ್ಟಿದ್ದೀನಿ ಕೂಡ. ಸೊ ಅವಾಗ ಇನ್ನೂ ನಿರಾಣಿ ಶುಗರ್ಸ್ ಹೆಸರು ಬಂದಿರಲ್ಲ. ಆದ್ರೆ ಅವರು ಹೇಳುವಂತ ವಿಷಯ ಏನು ಅಂತಂದ್ರೆ, ಸರ್ಕಾರ ತಗೊಂಡಂತ ತೀರ್ಮಾನ ಏನು ಅಂದ್ರೆ PSSK ಶುಗರ್ ಫ್ಯಾಕ್ಟರಿಗೆ ಏನೇನು ಹೇಳ್ತಾರೆ ಅಂತ ಬಹಳ ಮುಖ್ಯವಾದ ದಾಖಲೆ ಇದು. ಇದೊಂದ್ಸರಿ ನೋಡಿ. ಪಾಂಡುಪುರ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಕಬ್ಬು ಅರಿಯುವ ಸಾಮರ್ಥ್ಯ 3500. ನಾನು ಸೆಕೆಂಡ್ ಪ್ಯಾರಾಗ್ರಾಫ್ ಹೋಗ್ತಿದ್ದೀನಿ ಡೈರೆಕ್ಟ್ ಆಗಿ, ಆ ಪ್ರಸ್ತಾವನೆ ಅವೆಲ್ಲ ಓದಕ್ ಹೋಗಿಲ್ಲ. 3500 TCD ಆಗಿರುತ್ತೆ. ಕಾರ್ಖಾನೆ 16-17ನೇ ಹಂಗಾಮಿಂದ ಇಲ್ಲಿವರೆಗೆ ಕಬ್ಬರಿತಾ ಇಲ್ಲ. ಕಾರ್ಖಾನೆ ಯಾವುದೇ ಉಪೋತ್ಪನ್ನ ಘಟಕಗಳನ್ನ ಹೊಂದಿರೋಲ್ಲ. ಕಾಪಿ ನಿಮಗೆ ಕೊಟ್ಟಿದ್ದೀನಿ, ನೀವು ಅದನ್ನ ನೋಡ್ಕೋಬಹುದವನೇ. ಅದು 27/1/2020 ಸರ್ಕಾರದ ನಡವಳಿಗಳು. ಇರ್ಲಿ ಈಗ ಡಿವಿಯೇಟ್ ಆಗೋದು ಬೇಡ, ಒಂದ್ ನಿಮಿಷ ನಾನು ಹೇಳ್ಬಿಡ್ತೀನಿ, ಆಮೇಲೆ ಅದನ್ನ ತಗೊಳ್ಳಿ ಆಯ್ತಾ. ಯಾವುದೇ ಉಪ ಉತ್ಪನ್ನ ಘಟಕಗಳನ್ನು ಹೊಂದಿರೋಲ್ಲ. ಕಾರ್ಖಾನೆ 2018-19ನೇ ಸಾಲಿನ ಲೆಕ್ಕ ಪರಿಶೋಧನೆಗೊಂಡ ಆಸ್ತಿ ಜವಾಬ್ದಾರಿ ತಕ್ತೆ ಪ್ರಕಾರ 61.62 ಕೋಟಿಗಳಷ್ಟು ಸ್ಥಿರಾಸ್ತಿ ಚರಾಸ್ತಿಗಳಿದ್ದು, ಲೆಕ್ಕ ಪರಿಶೋಧನೆಗೊಂಡ ಆಸ್ತಿ ಜವಾಬ್ದಾರಿ ತಕ್ತೆಯ ಪ್ರಕಾರ 61 ಕೋಟಿ ಸ್ಥಿರಾಸ್ತಿ ಚರಾಸ್ತಿ ಇದ್ದು, ಸುಮಾರು 275 ಕೋಟಿಗಳಷ್ಟು ಸಾಲ ಜವಾಬ್ದಾರಿ ಇರುತ್ತೆ. ಅಲ್ಲದೆ ಕ್ರೋಢೀಕೃತ ನಷ್ಟ ಒಟ್ಟು 353 ಕೋಟಿಗಳಷ್ಟು. ಹಾಗಾದ್ರೆ ಬಹುಶಃ ಇಲ್ಲಿ 2 ಸರ್ಕಾರದ ನಡಾವಳಿ ಇರೋದ್ರಿಂದ ಒಂದು ಮಿಸ್ ಆಗಿರ್ಬೋದು, ಇನ್ನೊಂದಿದೆ, ಒಂದು ಮಿಸ್ ಆಗಿರ್ಬೋದು. ಯಾಕೆ ನನ್ನ ಹತ್ರ 2 ಇದೆ, ಬೇರೆ ಬೇರೆ 2 ಇದೆ. ಸೊ ಇದು ನಾನು ಮೊದಲನೇದು ಓದ್ತಿದ್ದೀನಿ, ಮಿಸ್ ಆಗಿರ್ಬೋದು, ಈಗ ಕಳಿಸ್ತೀನಿ ಆಯ್ತಾ. 353 ಕೋಟಿಗಳ ಅಂದಾಜಿಸಲಾಗಿದೆ. ಕಾರ್ಖಾನೆಯ ಕಬ್ಬು ಮೀಸಲು ಕ್ಷೇತ್ರದ ವ್ಯಾಪ್ತಿಯಲ್ಲಿ 19-20ನೇ ಹಂಗಾಮಿಗೆ ಅಂದಾಜು 6 ಲಕ್ಷ ಮೆಟ್ರಿಕ್ ಟನ್ ಕಬ್ಬು ಲಭ್ಯತೆ ಇರುವುದಾಗಿ ಅಂದಾಜಿಸಲಾಗಿದೆ. ಇದೆಲ್ಲವೂ ನಾವಿದನ್ನ ಖಾಸಗಿಯವರು ಕೊಡಬೇಕು ಅನ್ನೋದನ್ನ ಅದ್ರ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಹೇಳ್ತಾರೆ. ಇದು ಇಂಪಾರ್ಟೆಂಟ್ ಇದೆ, ಇದು ಹೆಂಗ್ ಮಿಸ್ ಅದು ಕೊಡ್ತೀನಿ. ಈ ತಹಲ್ವರೆಗೆ ಪಾವತಿಸಲು ಬಾಕಿ ಇದ್ದು, ಈ ಪಾವತಿಗಳನ್ನು ಪಾವತಿಸುವುದು ಅಗತ್ಯವಾಗಿರುತ್ತದೆ. ಯಾವುದು ಸರ್ಕಾರ ಪಾವತಿಸಬೇಕಾಗಿರೋದು. ಇವರುಗಳ ಸೇವೆ ಸಂಭವನೀಯ ಗುತ್ತಿಗೆದಾರರಿಗೆ ಅಗತ್ಯವೆನಿಸಿದಲ್ಲಿ ಮುಂದುವರಿಸಬಹುದು. ಯಾರನ್ನ? ನೌಕರರನ್ನ, ಅಥವಾ ಸದರಿ ನೌಕರರಿಗೆ ಸ್ವಯಂ ನಿವೃತ್ತಿ ಜಾರಿಗೊಳಿಸಬಹುದಾಗಿರುತ್ತದೆ. ನೌಕರರ ವಿಷಯದಲ್ಲಿ ಸಂಭವನೀಯ ಬಿಡ್ಡಿದಾರರೊಂದಿಗೆ ಪ್ರೀಬಿಡ್ ಸಭೆಯನ್ನು ನಡೆಸಿ ಅವರ ಅಭಿಪ್ರಾಯ ಪಡೆದು ನಂತರ ಕ್ರಮ ವಹಿಸಬಹುದಾಗಿರುತ್ತದೆ. ಗುತ್ತಿಗೆದಾರರು ಕಾರ್ಖಾನೆಗೆ, ಇದು ಇಂಪಾರ್ಟೆಂಟ್ ಸೆಂಟೆನ್ಸ್, ವಿಜಯ್ ನಿರಾಣಿ ಹೇಳಿರುವಂತ ಮಾತಿಗೆ ಹೇಳ್ತಿದ್ದೀನಿ. ಗುತ್ತಿಗೆದಾರರು ಕಾರ್ಖಾನೆಗೆ ಪ್ರತಿ ವರ್ಷ ಪಾವತಿಸುವ ವಾರ್ಷಿಕ ಗುತ್ತಿಗೆ ಹಣದಿಂದ ಕಾರ್ಖಾನೆಯ ಸಾಲ ಮತ್ತು ಜವಾಬ್ದಾರಿಗಳನ್ನು ತೀರುವಳಿ ಮಾಡಲು ಅವಕಾಶವಿರುತ್ತದೆ. ಬಹಳ ಗಂಭೀರವಾದ ವಿಚಾರ ಇದು. ಅವ್ರು ಹೇಳಿರೋದು ಸರ್ಕಾರ ಎಲ್ಲಾದ್ರು ಕ್ಲಿಯರ್ ಮಾಡ್ಬಿಟ್ಟು ಕೊಟ್ಟ ಮೇಲೆ ನಾನು ಫ್ಯಾಕ್ಟ್ರಿ ನಡೆಸ್ತೀನಿ, ನಾನು 20 ಕೋಟಿ ದುಡ್ಡು ಕಟ್ತೀನಿ ಅಂತ. ಆದ್ರೆ ಇವರು ಸರ್ಕಾರದವರು ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ತಗೊಂಡಿರೋದು, ಗುತ್ತಿಗೆದಾರರು ಕಾರ್ಖಾನೆಗೆ ಪ್ರತಿ ವರ್ಷ ಪಾವತಿಸುವ ವಾರ್ಷಿಕ ಗುತ್ತಿಗೆ ಹಣದಿಂದ ಕಾರ್ಖಾನೆಯ ಸಾಲ ಮತ್ತು ಜವಾಬ್ದಾರಿಗಳನ್ನ ತೀರುವಳಿ ಮಾಡಲು ಅವಕಾಶ ಇರುತ್ತದೆ. ಇದಲ್ಲದೆ ಕಾರ್ಖಾನೆಯ ತುರ್ತು ಪಾವತಿಗಳನ್ನು ತೀರುವಳಿ ಮಾಡುವ ಸಲುವಾಗಿ ಎಮರ್ಜೆನ್ಸಿಯಲ್ಲಿ ಕೊಡೋದಕ್ಕೆ ಯಶಸ್ವಿ ಬಿಡ್ದಾರರಿಂದ ಗುತ್ತಿಗೆ ಒಪ್ಪಂದದ ಸಂದರ್ಭದಲ್ಲಿ ಮುಂಗಡ ಹಣ ಪಡೆಯಬಹುದಾಗಿರುತ್ತದೆ
ಎಂದು ಕಬ್ಬು ಅಭಿವೃದ್ಧಿ ಆಯುಕ್ತರು ತಿಳಿಸಿರ್ತಾರೆ. ಅಂದ್ರೆ ಮುಂಗಡ ಹಣ ಅಂದ್ರೆ ಅಪ್ ಫ್ರಂಟ್ ಅಮೌಂಟ್. ನಾನು ಯಾವ್ದು 20 ಕೋಟಿ ರೂಪಾಯಿ ಹೇಳ್ತಿದ್ದೀನೋ ಆ 20 ಕೋಟಿನ ತುರ್ತು ಪಾವತಿ ಮಾಡೋದಕ್ಕೆ ಅಂತ ನೀವು ಬಿಡ್ನವರಿಂದಲೇ ತಗೋಬಹುದು ಅಂತ ಸರ್ಕಾರ ತೀರ್ಮಾನ ಮಾಡಿರುವಂತದ್ದು ಈ ಪ್ಯಾರಾಗ್ರಾಫ್ ಅಲ್ಲಿ ಇದೆ. ಅದ್ರ ಪ್ರಕಾರ ಕಂಡೀಷನ್ಸ್ ಅನ್ನ ಹಾಕ್ಬಿಡ್ತಾರೆ, ಅದಕ್ಕೆ ಏನೇನ್ ಮಾಡ್ಬೇಕು ನೆಕ್ಸ್ಟ್ ನಾವು ಬಿಡ್ ಮಾಡುವಾಗ ಅಂತ. ಸೊ ಅದೆಲ್ಲದನ್ನು ಹೇಳ್ತಾರೆ ಏನೇನು ಅಂತ ನಾನು ಅದ್ ನಿಮ್ಗೆ ಕೊಡೋದ್ರಿಂದ ಗೊತ್ತಾಗ್ತದೆ. ಗುತ್ತಿಗೆದಾರರು ಗುತ್ತಿಗೆ ಒಪ್ಪಂದದ ಸಮಯದಲ್ಲಿ ನೀಡುವ ಭದ್ರತಾ ಠೇವಣಿ ಮೊತ್ತ 5 ಕೋಟಿಗಳಿಗೆ ನಿಗದಿಪಡಿಸತಕ್ಕದ್ದು. ಕಾರ್ಖಾನೆ ಪ್ರಸ್ತುತ ಕಾರ್ಯನಿರ್ವಹಿಸುವ ನೌಕರರ ಸೇವೆಯನ್ನು ಯಶಸ್ವಿ ಬಿಡದ ಮುಂದುವರಿಸಲು ಇಚ್ಛಿಸದೇ ಇದ್ದಲ್ಲಿ ಸ್ವಯಂ ನಿವೃತ್ತಿಗೊಳಿಸುವಂತದ್ದು. ಗುತ್ತಿಗೆಯಿಂದ ಬರುವಂತಹ ಹಣದಿಂದ ಕೇಂದ್ರ ಸರ್ಕಾರದ, ರಾಜ್ಯ ಸರ್ಕಾರದ, ಬ್ಯಾಂಕುಗಳ ಹಾಗೂ ಇತರೆ ಶಾಸನಬದ್ಧ ಬಾಕಿಗಳನ್ನು ಆದ್ಯತೆಯ ಮೇಲೆ ತೀರಿಸಲು ಪಡೆಯತಕ್ಕದ್ದು. ಇದು 7ನೇ ಷರತ್ತು ಸರ್ಕಾರ ಹಾಕಿರುವಂತದ್ದು. ಆತ ಎತ್ತಿರುವಂತ ಪ್ರಶ್ನೆಗೆ ನಾನು ನೈತಿಕವಾಗಿ ಹೇಳ್ತಾ ಇರುವಂತದ್ದು, ನಾನು ಇಟ್ಕೊಂಡಿರೋ ದಾಖಲೆ ಇದು, ಸರ್ಕಾರದ ನಡಾವಳಿ, ಆದೇಶ ಗೀದೇಶ ಎಲ್ಲವೂ ಇದೆ. ಇದೊಂದು ಕಾಪಿನಲ್ಲಿ ಸರ್ಕಾರ ತೀರ್ಮಾನ ತಗೊಳ್ಳುತ್ತೆ. ಇದಾದ್ಮೇಲೆ ಜನವರಿನಲ್ಲಿ ಆ ಸಭೆ ಆದ್ಮೇಲೆ ಇಟ್ಕೋದು ನಿಮಿಷ, ಜುಲೈಯಲ್ಲಿ ಇನ್ನೊಂದು ಸಚಿವ ಸಂಪುಟ ಸಭೆ ಆಗುತ್ತೆ. ಆ ಸಚಿವ ಸಂಪುಟ ಸಭೆಯಲ್ಲಿ ಅಷ್ಟರೊಳಗಾಗ್ಲೇ ನಿರಾಣಿ ಶುಗರ್ಸ್ ಅವ್ರಿಗೆ ಬಿಡ್ ಆಗಿದೆ ಅಂತ ಜುಲೈನಲ್ಲಿ ಆಗೋ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಆಗುತ್ತೆ. ಅದರ ಆದೇಶದ ಪ್ರಕಾರ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಪಾಂಡವಪುರ ಸಹಕಾರಿ ಸಕ್ಕರೆ ಕಾರ್ಖಾನೆ ನೇಮಿತ ಪಾಂಡವಪುರ ಮಂಡ್ಯ ಜಿಲ್ಲೆ ಈ ಕಾರ್ಖಾನೆಯನ್ನು 2020-21ನೇ ಹಂಗಾಮಿನಿಂದ 40 ವರ್ಷಗಳ ಅವಧಿಗೆ ಲೀಸ್, ರಿಹ್ಯಾಬಿಲಿಟೇಟ್, ಆಪರೇಟ್, ಟ್ರಾನ್ಸ್ಫರ್ LROT ಆಧಾರದ ಮೇಲೆ ಇದ್ದಲ್ಲಿ ಇದ್ದಂತೆಯೇ ಆಸ್ ಈಸ್ ವೇರೀಸ್ ಮೇಜರ್ ನಿರಾಣಿ ಶುಗರ್ಸ್ ಲಿಮಿಟೆಡ್ ಮುಧೋಳ ಬಾಗಲಕೋಟೆ ಜಿಲ್ಲೆಯವರಿಗೆ 405 ಕೋಟಿಗಳ ಮೊತ್ತಕ್ಕೆ ಗುತ್ತಿಗೆ ನೀಡಲು ಈ ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟು ಅನುಮತಿ ನೀಡಿ ಆದೇಶಿಸಿದೆ. ಈ ಕಾಪಿ ನಿಮಗೆ ಕೊಟ್ಟಿದ್ದೀನಿ, ಇದಿದೆ ಇದು. ಸೊ 2 ಇದೆಯಾ? ಅದೇ, ಕೆಲವು ಇಲ್ಲ ಅಂದ್ರೆ ಕೊಡ್ತೀನಿ ಅದು, ಆಯ್ತಾ? ಇದರಲ್ಲಿ ಷರತ್ತಿನ ಪ್ರಕಾರ ನಾನು ರೈಸ್ ಮಾಡಿರೋ ಷರತ್ತನ್ನು ಹೇಳ್ತಾ ಇದ್ದೀನಿ. ನಾನು ಕಂಪ್ಲೇಂಟ್ ಕೊಟ್ಟಿದ್ದೇನು, ನಾನು ಮಾತಾಡಿರೋದೇನು ಅದಷ್ಟಕ್ಕೆ ಸೀಮಿತವಾಗಿ ಹೇಳ್ತೀನಿ. ಭದ್ರತಾ ಠೇವಣಿ ಮೊತ್ತ ರು 5 ಕೋಟಿಗಳನ್ನ ಕಾರ್ಖಾನೆಗೆ ಪಾವತಿಸಿದ ನಂತರ ಗುತ್ತಿಗೆದಾರರೊಂದಿಗೆ ಕರಾರು ಒಪ್ಪಂದ ಮಾಡಿಕೊಳ್ಳತಕ್ಕದ್ದು. ಸೊ 5 ಕೋಟಿ ಕೊಟ್ಟಿದ್ದಾರೆ. ಕೊಟ್ಟಾದ್ಮೇಲೆ ಅಗ್ರಿಮೆಂಟ್ ಆಗಬೇಕು, ಅಗ್ರಿಮೆಂಟ್ ಆಗುತ್ತೆ. ಇನ್ನೊಂದು ಕಂಡೀಷನ್, ಗುತ್ತಿಗೆದಾರರು ಮುಂಗಡ ಹಣ ರು 20 ಕೋಟಿಗಳನ್ನು ಗುತ್ತಿಗೆ ಒಪ್ಪಂದದ ಕರಾರಿನ ಪ್ರಕಾರ ಪಾವತಿಸತಕ್ಕದ್ದು. ಗುತ್ತಿಗೆ ಒಪ್ಪಂದ ಏರ್ಪಟ್ಟ 90 ದಿನಗಳೊಳಗಾಗಿ ಗುತ್ತಿಗೆ ಕರಾರನ್ನು ಗುತ್ತಿಗೆದಾರರು ಸಂಬಂಧಪಟ್ಟ ನೋಂದಣಿ ಪ್ರಾಧಿಕಾರದಲ್ಲಿ ನೋಂದಾಯಿಸತಕ್ಕದ್ದು. ಯಾವುದು ನಾನೇನು ತಿಳಿದೇ ಹೇಳ್ತಿಲ್ಲ, ಆಯ್ತು. 300 ಕೋಟಿ ಕಟ್ಕೊಟ್ಬಿಟ್ರೆ ನಾವು ಇಮಿಡಿಯೇಟ್ ಆಗಿ 20 ಕೋಟಿ ಕಟ್ತೀವಿ ಅಂತಾರಲ್ಲ. 5ನೇ ಪಾಯಿಂಟ್ ಅಲ್ಲಿ ನೋಡಿ, ಗುತ್ತಿಗೆದಾರರು ಕಾರ್ಖಾನೆಗೆ ಪಾವತಿಸುವ ಭದ್ರತಾ ಠೇವಣಿ ಮೊತ್ತ ರು 5 ಕೋಟಿ ಮತ್ತು ಮುಂಗಡ ಹಣದ ಮೊತ್ತ ರು 20 ಕೋಟಿಗಳನ್ನು ಹಾಗೂ ವಾರ್ಷಿಕ ಗುತ್ತಿಗೆ ಹಣದ ಬಳಕೆಯ ಬಗ್ಗೆ ಆಯುಕ್ತರು, ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ನಿರ್ದೇಶಕರ ಅಧ್ಯಕ್ಷತೆಯಲ್ಲಿ ಸಂಬಂಧಪಟ್ಟವರೊಂದಿಗೆ ಸಭೆ ನಡೆಸಿ ಕಾರ್ಖಾನೆಯ ತುರ್ತು ಪಾವತಿಗಳಿಗೆ, ಅಂದರೆ ನೌಕರರ ಬಾಕಿ ವೇತನ, ಭವಿಷ್ಯ ನಿಧಿ, ಗ್ರಾಚ್ಯುಟಿ, NCDC ಸಾಲ, ಮಂಡ್ಯ DCC ಬ್ಯಾಂಕ್ ಸಾಲ, ಇತರೆ ಹಣಕಾಸು ಸಂಸ್ಥೆಗಳ ಸಾಲ ಮರುಪಾವತಿ ಹಾಗೂ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಹಣಕಾಸು ಸಂಸ್ಥೆಗಳ ಮೇಲೆ ಮತ್ತು ಇತರ ಶಾಸನಬದ್ಧ ಪಾವತಿಗಳಿಗಾಗಿ ಪ್ರೊರಾಟಾ ಆಧಾರದ ಮೇಲೆ ಆದ್ಯತೆಯನುಸಾರ ಹಂಚಿಕೆ ಮಾಡಲು ಕ್ರಮ ವಹಿಸತಕ್ಕದ್ದು. ನಾನೇನಾದ್ರೂ ತಪ್ಪು ಹೇಳಿದ್ದೀನ ನನ್ನ ಹೇಳಿಕೆನಲ್ಲಿ? ಈ ಮುಂಚೆ ಏನಾದ್ರು ಹೇಳಿದಾಗ ನೀವೇ ನೋಡಿ. ಸೊ ನೀನು ಕಟ್ಟೋ 20 ಕೋಟಿ ದುಡ್ಡಿಂದ NCDC ಸಾಲ ತೀರಿಸೋದಕ್ಕೆ ಅಂತ ಎಷ್ಟು ಕಂತು ಕಟ್ಟಬೇಕು, MDCC ಬ್ಯಾಂಕ್ ಸಾಲಕ್ಕೆ ಕಂತು ಕಟ್ಟಬೇಕು, ನೌಕರರ ಬಾಕಿ ವೇತನಕ್ಕೆ ನೀನು ಆ ಹಣನ ನೀನು ಆದ್ಯತೆ ಮೇಲೆ ಕೊಡಬೇಕು, ಆ ಗ್ರಾಚ್ಯುಟಿ ಫಂಡು, PF ವಗೇರೆ ಇವನ್ ಕಟ್ಕೊಂಡು ಹೋಗ್ಬೇಕು ಅಂತ ಇದೇ ಸರ್ಕಾರ 4-7ರಲ್ಲಿ ಇದೇ ಷರತ್ತುಗಳು ಏನೇನು ಇರಬೇಕು ಅಂತ ಅನ್ನುವಂಥದ್ದು, ಇಲ್ಲಿ ಲೀಸ್ ಅಗ್ರಿಮೆಂಟ್ ಅಲ್ಲಿ ಏನೇನು ಕಂಡೀಷನ್ಸ್ ಇರಬೇಕು ಅಂತ ಹೇಳಿ ಇದೆಲ್ಲವುದು ಈ ತರದೆಲ್ಲದನ್ನು ಹೇಳ್ತಾರೆ. ಕಾಪಿ ನಿಮ್ಗೆ ಕೊಟ್ಟಿದ್ದೀನಿ, ನಿಮಗೆ ಡೌಟ್ ಬಂದಿದ್ದೆ ಆಮೇಲೆ ಕೇಳಿ. ಸೊ ಇದೆರಡು ಡಿಸಿಷನ್ ಆದ್ಮೇಲೆ ಇದು ಲೀಸ್ ಕಾಪಿ, ಲೀಸ್ ಅಗ್ರಿಮೆಂಟ್ ಆಗುತ್ತೆ. ಯಾರ್ಯಾರ ಮಧ್ಯೆ ಲೀಸ್ ಅಗ್ರಿಮೆಂಟ್ ಆಗುತ್ತೆ? ಲೀಸ್ ಅಗ್ರಿಮೆಂಟ್ ಆಗೋದು ಯಾರು, ನಿರಾಣಿ ಶುಗರ್ಸ್ ಕಡೆಯಿಂದ ವಿಜಯ್ ಎಂ ನಿರಾಣಿ ಮತ್ತೆ ವಿಜಯ್ ಎಂ ನಿರಾಣಿ ಮತ್ತೆ PSSK ಶುಗರ್ ಫ್ಯಾಕ್ಟರಿ ಕಡೆಯಿಂದ ಅವತ್ತಿನ MD PSSK MD ಅಂತ ಒಬ್ರು ಖಂಡಗಾವಿ ಅಂತ ಒಬ್ರು ರಿಟೈರ್ಡ್ IAS ಆಫೀಸರ್ ಮಾಡ್ಕೊಂಡಿರ್ತಾರೆ, ಅವ್ರ ಮಧ್ಯೆ ಆಗುತ್ತೆ. ಅಂದ್ರೆ PSSK MD ಮತ್ತೆ ನಿರಾಣಿ ಶುಗರ್ಸ್ MD ಇಲ್ಲಿ ಬೈ ಡೆಸಿಗ್ನೇಷನ್ ಹೋಗ್ಬೇಕಾಗುತ್ತೆ. ಇವರಿಬ್ರು ಮಧ್ಯೆ ಒಂದು ಅಗ್ರಿಮೆಂಟ್ ಆಗುತ್ತೆ. ಸೊ ಆ ಅಗ್ರಿಮೆಂಟ್ ಜುಲೈ 10ನೇ ತಾರೀಕು 2020ರಲ್ಲಿ ಅಗ್ರಿಮೆಂಟ್ ಆಗುತ್ತೆ. ಜುಲೈ 10ರಲ್ಲಿ 2020ರಲ್ಲಿ ಈ ತರದೊಂದು ಅಗ್ರಿಮೆಂಟ್ ಆದ್ಮೇಲೆ
ಈ ಅಗ್ರಿಮೆಂಟ್ ಲೀಸ್ ಅಗ್ರಿಮೆಂಟು ಇದೇ ಲೀಸ್ ಅಗ್ರಿಮೆಂಟ್ ಅನ್ನ ನೋಂದಣಿ ಪ್ರಾಧಿಕಾರದಲ್ಲಿ ರಿಜಿಸ್ಟರ್ ಮಾಡಬೇಕು ಅಂತ ನಾನು ಹೇಳ್ತಿರೋದು. ನಾವು ಯಾವುದೇ ಎಷ್ಟೇ ಕಷ್ಟದಲ್ಲಿದ್ರು ಕೂಡ ಯಾರಾದ್ರೂ ನಮಗೆ ಸಾಲ ಕೊಟ್ಟಿದ್ದಾರೆ ಮತ್ತೊಂದು ಸಾಲ ತೀರ್ಸಕ್ಕೆ ಅಂತ ನಾನೊಂದು ಮನೆ ಮಾರಾಟ ಮಾಡ್ಬಿಡ್ತೀನಿ ಅಂದ್ರೆ ರಿಜಿಸ್ಟ್ರೇಷನ್ ಆಗದೆ ನಾವು ಮನೆ ಬಿಟ್ಕೊಡೋದಿಲ್ಲ, ಜಮೀನ್ ಬಿಟ್ಕೊಡೋದಿಲ್ಲ. ಅಂತದ್ರಲ್ಲಿ ಇಷ್ಟು ದೊಡ್ಡ ಆಸ್ತಿ ಸರ್ಕಾರದಾದ್ರೆ ನಮ್ದಾದ್ರೇನು, ಸರ್ಕಾರದ ಆಸ್ತಿ ನಮ್ಮ ಆಸ್ತಿನೇ. ಸೊ ಆ ತರದಲ್ಲಿ ಯಾವ ಉದ್ದೇಶಕ್ಕೆ ಹೇಳ್ತಿರೋದು ಬಿಟ್ರೆ ನೀವು ಯಾಕೆ ಹಿಂಗ್ ಮಾಡಿದಿರಿ ಅಂತ, ನೀವು ಫ್ಯಾಕ್ಟ್ರಿ ನಡೆಸಬೇಡಿ ಅಂತ ನಾವೆಲ್ಲೂ ಹೇಳ್ತಿಲ್ಲ. ಕಾನೂನುಬದ್ಧವಾಗಿ ಕಟ್ಟಬೇಕಾಗಿರೋದು ಕಟ್ಬಿಟ್ಟು ನಡೆಸ್ಕೊಂಡು ಹೋಗು ಅಂತ ಹೇಳ್ತಿದೀವಿ. ಈಗ ಇದ್ರಲ್ಲೇನೆ ಒಂದು ಮಾತು ಹೇಳ್ತಾರೆ, ಇದು ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ. ಇದೇ ವಿಜಯ್ ನಿರಾಣಿ ಹೇಳಿರೋದಕ್ಕೆ ಹೇಳ್ತೀನಿ, ಅವರೊಂದು ಮಾತು ಉಪಯೋಗಿಸ್ತಾರೆ. ಏನು, ನಾನು ಈ ಭಾಗದ ರೈತರ ಒಳಿತಿಗಾಗಿ, ರೈತರಿಗೆ ಅನುಕೂಲ ಮಾಡಿಕೊಡೋದಕ್ಕೆ, ಉದ್ಯೋಗ ಕೊಡೋದಕ್ಕೆ, ಇಲ್ಲಿ ಜನಕ್ಕೆ 350 ಜನಕ್ಕೆ ಉದ್ಯೋಗ ಕೊಡೋಕೆ ನಾನು ಈ ತರದೆಲ್ಲ ಮಾಡೋ ಪರ್ಪಸ್ಗೆ ಅಂತ ಇಲ್ಲಿಗೆ ಬಂದಿದ್ದೇನೆ ಹೊರತು ಇಲ್ಲ ಅಂದ್ರೆ ನನಗೇನಿದ್ರ ಅವಶ್ಯಕತೆ ಇರಲಿಲ್ಲ. ಈ ಭಾಗದ ರೈತರ ಒಳಿತಿಗೆ ಅಂತ ಬರ್ತಾರೆ. ಯಾವಾಗ್ಲೂ ಒಳಿತನ್ನ ಮಾಡುವಂತವ್ರು ಪ್ರೈವೇಟ್ ಲಿಮಿಟೆಡ್ ಕಂಪನೀಸು ಯಾರಿಗೂ ಒಳ್ಳೇದ್ ಮಾಡಕ್ ಆಗುದಿಲ್ಲ. ಇಟ್ಸ್ ಅ ಪ್ರೈವೇಟ್ ಲಿಮಿಟೆಡ್ ಕಂಪನಿ. ಅದೇನಿದ್ರು ಲಾಭ ಮಾಡೋದಕ್ಕೆ ಎಲ್ಲ ಅವಕಾಶ ಇದೆ ಅಲ್ಲಿಗೆ ಬರುವಂತದ್ದು. ಲಾಭ ಮಾಡೋದ್ ಬಿಟ್ಟು ಏನಾದ್ರು ಮಾಡ್ಬೇಕು ಅಂತ ಮಾಡೋರಿದ್ರೆ ಟ್ರಸ್ಟ್ ಮಾಡ್ಕೊಂಡು ಮಾಡ್ತಾರೆ. ನೋ ಪ್ರಾಫಿಟ್ ನೋ ಲಾಸ್ ಅಂತ ಟ್ರಸ್ಟ್ ಮಾಡ್ಕೊಂಡು ಮಾಡ್ತಾರೆ. ಇರ್ಲಿ ಪಾಪ ಅದ ಹೇಳಿದಾನೆ. ಸೊ ಈ ಅಗ್ರಿಮೆಂಟ್ ಆದ್ಮೇಲೆ ಏನು ಇಲ್ಲಿ ಸೆಕೆಂಡ್ ಪೇಜ್ ಅಲ್ಲಿ ಸೆಕೆಂಡ್ ಪೇಜ್ ಅಲ್ಲಿ ಲಾಸ್ಟ್ ಪ್ಯಾರಾಗ್ರಾಫ್ ಹಾಗೆ ಹೇಳ್ಬಿಡ್ತೀನಿ. ಲೆಸರ್ ವಿತ್ ಎನ್ ಇಂಟೆನ್ಷನ್ ಆಫ್, ಲೆಸರ್ ಅಂತಂದ್ರೆ ಗುತ್ತಿಗೆದಾರ, ಲೆಸ್ಸಿ ಅಂತಂದ್ರೆ ಏನೋ ಲೆಸರ್ ವಿತ್ ಎನ್ ಇಂಟೆನ್ಷನ್ ಆಫ್, ಇಲ್ಲ ಇದು ನಮ್ಮವ್ರು ಹೇಳೋದು. ಲೆಸರ್ ವಿತ್ ಎನ್ ಇಂಟೆನ್ಷನ್ ಆಫ್ ರಿಹ್ಯಾಬಿಲಿಟೇಟಿಂಗ್ ದ ಶುಗರ್ ಫ್ಯಾಕ್ಟರಿ ಟು ಬೆನಿಫಿಟ್ ದ ಕೇನ್ ಗ್ರೋಯರ್ಸ್ ಇನ್ ದ ಏರಿಯಾ ಆಸ್ ವೆಲ್ ಆಸ್ ದ ಎಂಪ್ಲಾಯೀಸ್ ಎಂಗೇಜ್ಡ್ ಇನ್ ದ ಫ್ಯಾಕ್ಟರಿ ಟು ಜನರೇಟ್ ಸಫಿಷಿಯಂಟ್ ಫಂಡ್ಸ್ so as to minimize the liabilities of financial institutions and the government, and in order to sustain the economic activity and regional development has decided that the scheduled property be leased out on as it varies basis years commencing from the crushing season 2021 September October 2020 to August 2060 allivarige on certain terms and conditions. The lessor has also obtained the approval of the government of Karnataka to let out the scheduled property on lease. ಇದನ್ನ ಕೊಡ್ತಾರೆ. ಇದಾದ್ಮೇಲೆ ಕಂಡೀಷನ್ಸ್ ಗಳನ್ನ 1, 2, 3, 4 ಅಂತ ಹಾಕೊಂಡು ಹೋಗ್ತಾರೆ. ಅವರು 3,500 TND ಇಂದ ಟನ್ ಅರಿಯೋದ್ರಿಂದ 5,000 ಟನ್ಗೆ ಏರಿಸಬೇಕು. ಕೋಜನರೇಷನ್ ಇಂದ 20 ಮೆಗಾವ್ಯಾಟ್ ವಿದ್ಯುತ್ ಅನ್ನ ಉತ್ಪಾದನೆ ಮಾಡಬೇಕು. ಮತ್ತೆ ಇನ್ನೊಂದು ಯಾವ್ದು ಬೊಗಾಸಿಯಿಂದ ಯಾವ್ದೋ ಇನ್ನೊಂದು 60 ಇದು ಅಂತ ಬರುತ್ತೆ, ಅದು ನನಗೆ ಅರ್ಥ ಆಗ್ಲಿಲ್ಲ. ಸೊ ಈ ತರದೆಲ್ಲವುದನ್ನು ವಿತಿನ್ 5 years ಮಾಡಬೇಕು. ಅದನ್ನು ಮಾಡೋದಕ್ಕೆ ಬೇಕಾದಂತ 24 crores ನೀವು ತೋರಿಸ್ಬೇಕು ಅಂತ. ಆದ್ರೆ ನಾನು ಫ್ಯಾಕ್ಟ್ರಿ ಒಳಗೆ ಹೋಗಿ ನೋಡಿಲ್ಲ. ಆ ಹುಡುಗನ ಹೇಳಿಕೆನ, ಆ MD ಹೇಳಿಕೆನ ನಾನು ಡಿಸ್ಪ್ಯೂಟ್ ಮಾಡಕ್ ಹೋಗಲ್ಲ. ಇನ್ವೆಸ್ಟ್ ಮಾಡಿರ್ಬೋದೇನೋ, 5,000 ಟನ್ ಅರಿತಿದೆ ಅಂತ ಕೇಳ್ಪಟ್ಟಿದ್ದೀನಿ, ಅದೊಂದು ಗೊತ್ತಿದೆ. ಆದ್ರೆ 5 years ಒಳಗೆ ಅದನ್ನ ಕಂಪ್ಲೀಟ್ ಮಾಡ್ಬೇಕು ಅಂತಿದೆ. ಅವ್ರೇನೋ ಮಾಡ್ತಾರೋ ನೋಡೋಣ ಅದಾದ್ಮೇಲೆ. ಸೊ ಇದಾದ್ಮೇಲೆ ಇಲ್ಲೇನೆ ಎಲ್ಲಾ ಕಡೆನೂ ಅದೇ ತರಹದ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗಳು ಇದಾವೆ. ಇದನ್ನ ಕಾಪಿನೂ ನಾನು ನಿಮಗೆ ಕೊಟ್ಬಿಟ್ಟಿದ್ದೀನಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾನು ACB ನಲ್ಲಿ ಹೇಳುವಾಗ್ಲೂ, ನಾನು ಕಂಪ್ಲೇಂಟ್ ಮಾಡಿದಾಗ್ಲೂ ಯಾವ್ಯಾವ ಕಾರಣಕ್ಕೆ ನಾವು ಇದನ್ನ ಮಾಡಬೇಕು ಅಂತ ಹೇಳಿದ್ದೀನಿ. ಅದೇ ನಿಮಗೆ ಕೊಡುವಂತ ಪತ್ರಿಕಾ ಪ್ರಕಟಣೆ ಅಂತಾನು ನೀವು ಅದನ್ನ ಅನ್ಕೋಬಹುದು. ಸಪೋರ್ಟಿವ್ ಡಾಕ್ಯುಮೆಂಟ್ ಅಲ್ಲೇ ಕೊಟ್ಟಿದ್ದೀನಿ. ಸೊ ಇದಿಷ್ಟಾದ್ಮೇಲೆ ನಾನು ಕೇಳಿರೋ ಪ್ರಶ್ನೆನೂ 3. ಗುತ್ತಿಗೆದಾರರ ಯಾವುದು, ಆಮೇಲೆ ನೌಕರರ ವಿಷಯ ಇನ್ನೊಂದು ಬಂತು ಇದ್ರಲ್ಲೇನೆ. ಈ ನೌಕರರನ್ನ ಕೂಡ ನೀನು ಸರ್ಕಾರದ ಅನುಮೋದನೆ ಇಲ್ಲದೆ ತೆಗೆಯೋ ಆಗಿಲ್ಲ. ಅದಕ್ಕೆ ವಿಜಯ್ ನಿರಾಣಿ ಒಂದು ಮಾತು ಹೇಳ್ತಾರೆ. ಏನಂತ, ಸರ್ಕಾರಕ್ಕೆ ನಾವು ಲೆಟರ್ ಬರ್ದಿದ್ದೀವಿ, ಆಯ್ತು ಅದು ಲೀಸ್ ಡಾಕ್ಯುಮೆಂಟ್ ನಿಮ್ಗೆ ಕೊಟ್ಟಿರೋದ್ರಿಂದ ಈ ಹುಡಿಕೊಂಡು ಹೇಳೋದಕ್ಕೂ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ, ನೀವು ಓದ್ಕೊಂಡು ಡೌಟ್ ಇದ್ದಿದ್ದೀನಿ ಹೇಳಿ. ಆಮೇಲೆ ಈಗ ಸರ್ಕಾರಕ್ಕೆ ಇನ್ನೊಂದು ವಿಷಯ ಹೇಳ್ತಾರೆ ಅವರು, ನಾವು ಸರ್ಕಾರಕ್ಕೆ ಇದನ್ನ ಆದಷ್ಟು ಬೇಗ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳಿ ನಾವು ಪತ್ರ ಬರ್ದಿದ್ದೀವಿ, ಅದ್ರದ್ದು ಉತ್ತರ ಬಂದಿಲ್ಲ ಅಂತ ಅನ್ನುವಂತ ಮಾತನ್ನು ಹೇಳ್ತಾರೆ. ಅವ್ರು ಬರ್ದಿರೋ ಪತ್ರ ಯಾವುದು ಅಂತಂದ್ರೆ, ಸ್ಟ್ಯಾಂಪ್ ಡ್ಯೂಟಿಗೆ ಎಕ್ಸಂಪ್ಷನ್ ಕೊಡಿ ಅಂತ ಬರ್ದಿರೋದು ಅವ್ರು ಸರ್ಕಾರಕ್ಕೆ ಪತ್ರನ. 405 ಕೋಟಿ ರೂಪಾಯಿನ ಸ್ಟ್ಯಾಂಪ್ ಡ್ಯೂಟಿಗೆ ಎಕ್ಸಂಪ್ಷನ್ ಕೊಡಿ ನನಗೆ ಅಂತ ಬರ್ದಿದ್ದಾರೆ.
ಈ ಸ್ಟಾಂಪ್ ಡ್ಯೂಟಿ ಎಕ್ಸಂಪ್ಷನ್ಗೆ ಉತ್ತರ ಬರೆದಿದ್ದಾರೆ ಯಾರು? ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ ವಿಕಾಸಸೌಧ ಬೆಂಗಳೂರು. ಇವರು ಆಯುಕ್ತರಿಗೆ ಒಂದು ಬರೆದಿದ್ದಾರೆ. ಆಯುಕ್ತರ ಮುಖಾಂತರ ಅಂದ್ರೆ ಶುಗರ್ ಕೇನ್ ಆಯುಕ್ತರಿಗೆ, ಡೆವಲಪ್ಮೆಂಟ್ ಆಯುಕ್ತರಿಗೆ. ಯಾಕೆಂದ್ರೆ ಶುಗರ್ ಕೇನ್ ಡೆವಲಪ್ಮೆಂಟ್ ಆಯುಕ್ತರ ಮುಖೇನ ಇವರು ಯಾವುದು ನಿರಾಣಿ ಶುಗರ್ಸ್ ಅವರು ಲೆಟರ್ ಬರೆದಿರ್ತಾರೆ. ಕ್ಲಿಯರ್ ಆಗಿ ಹೇಳ್ತಾರೆ, ಸರ್ಕಾರದ ಆದೇಶ ಸಂಖ್ಯೆ CI 54 COF 2020 ದಿನಾಂಕ 4/7/2020 ಅವ್ರದ್ದೊಂದು ಲೆಟರ್ ಆಧಾರದ ಮೇಲೆ ವ್ಯವಸ್ಥಾಪಕ ನಿರ್ದೇಶಕರು ನಿರಾಣಿ ಶುಗರ್ಸ್ ಮುಧೋಳ ಬಾಗಲಕೋಟೆ ಜಿಲ್ಲೆ ಇವರ ದಿನಾಂಕ 11/6/2020 ಮನವಿ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ಒಂದರ ಆದೇಶದಲ್ಲಿ ನಿರಾಣಿ ಶುಗರ್ಸ್ ಲಿಮಿಟೆಡ್ ಮುಧೋಳ ಬಾಗಲಕೋಟೆ ಜಿಲ್ಲೆ ಇವರಿಗೆ LROT ಆಧಾರದ ಮೇಲೆ 40 ವರ್ಷಗಳ ಅವಧಿಗೆ ಗುತ್ತಿಗೆ ನೀಡಲು ಆದೇಶ ಹೊರಡಿಸಲಾಗಿದೆ. ಉಲ್ಲೇಖ 2ರಲ್ಲಿ ನಿರಾಣಿ ಶುಗರ್ಸ್ ಬಾಗಲಕೋಟೆ ಜಿಲ್ಲೆಯವರು ಗುತ್ತಿಗೆ ಕರಾರಿನ ನೋಂದಣಿ ಸಂದರ್ಭದಲ್ಲಿ ವಿಧಿಸಲಾಗುವ ಮುದ್ರಾಂಕ ಹಾಗೂ ನೋಂದಣಿ ಶುಲ್ಕವನ್ನು ಮನ್ನಾ ಮಾಡುವಂತೆ ಕೋರಲಾಗಿರುವ ಇವರ ಮನವಿಯನ್ನು ತಿರಸ್ಕರಿಸಲಾಗಿದೆ ಎಂದು ತಮಗೆ ತಿಳಿಸಲು ನಿರ್ದೇಶಿಸಲಾಗಿದ್ದೇನೆ. ಇದು ಯಾವಾಗ ಬರೆಯೋದು? 12/10/2020 ಬರೆಯೋದು. ಈಗಾಗಲೇ 9 ತಿಂಗಳ ಮೇಲಾಯ್ತು. ಆಗ್ಲೇ ತಿರಸ್ಕಾರ ಮಾಡಿದ್ದಾರೆ. ಎರಡನೇದು, ನೀನು ಕಟ್ಟೋ ದುಡ್ಡಿಂದ ಈ ಶುಗರ್ ಫ್ಯಾಕ್ಟರಿ ಎಲ್ಲಾ ಸಾಲನ್ನು ತೀರಿಸಬೇಕು ಅಂತ ಸರ್ಕಾರನೇ ತನ್ನ ಸಚಿವ ಸಂಪುಟ ಸಭೆಯಲ್ಲಿ ಹೇಳಿರೋ ಮಾತುಗಳಲ್ಲದಿದೆ. ಹಾಗಿದ್ಮೇಲೆ 300 ಕೋಟಿ ಸರ್ಕಾರ ಯಾವ್ದು ಕ್ಲಿಯರ್ ಮಾಡಬೇಕು? ಇದು ಒಂದು. ಈ 300 ಕೋಟಿನ ಕ್ಲಿಯರ್ ಮಾಡಿದ್ಮೇಲೆ ಮಾಡ್ಕೊಡ್ತೀನಿ ಅನ್ನೋದಾದ್ರೆ ಇದೇ PSS KMD ಕಾಲಕ್ಕೆ ಲೆಟರ್ ಬರೀತಾರೆ ಇವ್ರಿಗೆ. ಏನಂತ ಬರೀತಾರೆ? 21/12/2020 ಒಂದು ಲೆಟರ್ ಬರೀತಾರೆ PSS KMD ಅವರು. ಇದೆರಡು ಪೇಜ್ ಸೇರಿ PSS KMD ಅವರು ಲೆಟರ್ ಬರೀತಾರೆ. ಇದೇ ಕಂಟಿನ್ಯೂ ಒಪ್ಕೊಂಡಿದ್ರೆ ನಾನು 100ಕ್ಕೆ 100ರಷ್ಟು ಯಡಿಯೂರಪ್ಪನವ್ರನ್ನ ಅಭಿನಂದಿಸ್ತೀನಿ. ಆದ್ರೆ ಒಪ್ಕೊಂಡಿದಾರಾ ಅನ್ನೋದು ಪ್ರಶ್ನೆ. ಒಪ್ಕೊಂಡಿದ್ರೆ ಸಂತೋಷ ಅಲ್ವಾ? ಈಗ ನಾವು ಸರ್ಕಾರಿ ಸ್ವಾಮ್ಯದಲ್ಲಿ ಉಳಿಸಿ ಅಥವಾ ONW ಮಾಡಿ 40 ವರ್ಷ ಕೊಡಬೇಡಿ ಅಂತ ಹೇಳ್ತಿದ್ದು ಅಷ್ಟೇ. ಸೊ ನೀವು ಹಿಂಗೆ ಮಾಡ್ತೀರಿ ಅಂತ ಅನ್ನೋದಾದ್ರೆ ನಮ್ಗೆ ಹಾಲು ಕೊಡದಷ್ಟು ಸಂತೋಷ. ನನ್ನ ರೈತನಿಗೆ ಯಾವುದೋ ಒಂದು ಸರ್ಕಾರದ ಕಾರ್ಖಾನೆ ಉಳ್ಕೊಂಡು ಒಂದು ಬೆಂಬಲ ಬೆಲೆ ನಿಗದಿ ಮಾಡೋದಕ್ಕೆ ಒಂದು ಕಂಪ್ಯಾರಿಟಿವ್ ಪ್ಯಾರಾಮೀಟರ್ ಉಳ್ಕೊಂಡಂಗೆ ಆಗತ್ತೆ ಅನ್ನೋ ಕಾರಣ. ನಾನಷ್ಟು ದೊಡ್ಡವನಲ್ಲ. ಅಲ್ಲಲ್ಲ, ಮೈ ಶುಗರ್ ವಿಷಯದಲ್ಲಿ ನಮ್ಮ ನಿಲುವು ಸ್ಪಷ್ಟವಾಗಿದೆ. ಅದರಲ್ಲಿ ಏನು ಮುಲಾಜಿಲ್ಲ. ಈಗ ಒಂದೊಂದು ಎಲ್ಲಾವುದ್ರಲ್ಲೂ ಕೈ ಆಡಿಸ್ತೀನಿ ಅಂತ ಅನ್ನೋದಕ್ಕಿಂತ ಮಾಜಿ ಶಾಸಕರುಗಳ ಹಾಲಿ ಶಾಸಕರು ಕುಮಾರಸ್ವಾಮಿ ಮುಖಾಂತರ CM ಒತ್ತಡ ತಂದವರು ಅಂತ ಇರ್ಬೋದು. ಆದ್ರೆ ಸಂಸದರ ದಿನ ನಿಲ್ವಲ್ಲ, ನೀವು ಹೇಳ್ತೀವಿ ಅಂತ ನನಗೆ ಅರ್ಥ ಆಗದೆ ಇರೋದು. ಅವ್ರು ಇವತ್ತಿನವರೆಗೂ ನನ್ನ ಹತ್ರ ಚರ್ಚೆ ಮಾಡಿಲ್ಲ. ಹಾಗಾಗಿ ನಾನು ಹೇಳ್ತೀನಿ, ಸಂಸದರು, ಯಾಕೆಂದ್ರೆ ಈ ವಿಷಯದಲ್ಲಿ ನಾನು ಪಾದಯಾತ್ರೆ ಮಾಡಿದ್ದೆ, 5 ದಿವಸ ಉಪವಾಸ ಕೂತಿದ್ದೆ. ನಾನು ಉಪವಾಸ ಬಿಡ್ಸಕ್ ಅವರೇ ಬಂದು ಎಣ್ಣೆ ಕುಡಿಸ್ಬಿಟ್ಟು ಹೋಗಿದ್ರು. ಇಷ್ಟೆಲ್ಲ ಆದ್ಮೇಲೆ ಬಹುಶಃ ಒಂದು ಕ್ಷಣಕ್ಕಾದ್ರೂ ಈ ಖಾಸಗಿ ಮತ್ತೆ ONM ಮತ್ತೆ ಸರ್ಕಾರಿ ಸ್ವಾಮ್ಯ ಯಾವುದು ಸರಿ ಅಂತಾರೆ ಜನ ಡಾಕ್ಟ್ರೆ ಅಂತ ಒಂದು ಮಾತು ನನ್ನನ್ನು ಕೇಳ್ಬೋದಿತ್ತೇನೋ. ಅವ್ರು ಯಾವತ್ತೂ ಆ ಕೇಳೋ ಪ್ರಯತ್ನ ಮಾಡಿಲ್ಲ. ಇನ್ನು ಮೇಲ್ಬಿದ್ದು ನಾವು ಹೋಗಿಲ್ಲ ಅಷ್ಟೇ. ಬಟ್ ನನ್ನ ನಿಲುವು ಸ್ಪಷ್ಟವಾಗಿ ಸರ್ಕಾರಿ ಸ್ವಾಮ್ಯದಲ್ಲಿ ಇರಬೇಕು. ಮ್ಯಾಕ್ಸಿಮಮ್ ನಿಮಗೆ ಕಷ್ಟ ಅಂದ್ರೆ ONM ಮೇಲೆ ಕೊಟ್ಕೋಬಹುದು ಅಷ್ಟೇ, ಅಲ್ಲಿಂದ ಆಚೆಗಿಲ್ಲ. ಹಿಂಗ್ 40 ವರ್ಷಕ್ಕೆ ಕೊಟ್ಟು ನಾನು ಹೇಳಿದ್ದೆ, ಈ ಕಂಡೀಷನ್ಸ್ ಅಲ್ಲಿ ಫ್ಯಾಕ್ಟ್ರಿ ಕೊಟ್ರೆ ನಾವು ನೀವು ಸೇರ್ಕ ತಗೊಬಿಡ್ಬೋದು. ಈ ತರ 40 ವರ್ಷದವರೆಗೂ ಕಟ್ಟೋದು, ಅದು ಯಾವಾಗ? ಒಂದ್ ವೇಳೆ ಕಡಿಮೆ ಮಾಡಿ ಕಟ್ಟಿದ್ರೆ ಹೆಂಗ್ ಮಾಡ್ಬೋದಿತ್ತು? ಮೊದಲಿಗೆ ಹೆಚ್ಚೆಚ್ಚಿಗೆ ದುಡ್ಡು ಕಟ್ಟಬೇಕಾಗಿತ್ತು. ಯಾಕೆ ಸಾಲ ತೀರಿಸಬೇಕಾಗಿತ್ತು. 20 ಕೋಟಿ ಹೆಂಗ್ ಫಸ್ಟ್ 10 ವರ್ಷ ಕಟ್ಟಬೇಕು, ಹಂಗೋಗಿ ಲಾಸ್ಟ್ 1 ಕೋಟಿ ಲಾಸ್ಟ್ ಹೋಗ್ಬೇಕಾಗಿತ್ತು. ಇವ್ರು ಉಲ್ಟಾ ಮಾಡಿರೋದ್ರಿಂದ ಮೊದಲ 20 ವರ್ಷ ಮುಗಿಯೋದ್ರೊಳಗೆ ಈ ಸಾಲದ ಬಡ್ಡಿನೇ ಅಸಲಿಗಿಂತ ಜಾಸ್ತಿ ಆಗಿರ್ತದೆ.